ಇದೀಗ ತಾನೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸ್ತಾ ಇರುವಂತಹ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಇದೀಗ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಆವರಣದಲ್ಲಿ ನೂತನ ಗ್ರಂಥಾಲಯ, ಉಪನ್ಯಾಸ ಕೊಠಡಿ ಮತ್ತು ಪರೀಕ್ಷಾ ಕೊಠಡಿ ಕಟ್ಟಡ ಸಂಕೀರ್ಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಂಜಿನಿಯರಿಂಗ್ ಘಟಕ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು, ಕರುಣಾ ಟ್ರಸ್ಟ್, ಇ ಗವರ್ನೆನ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ. ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಬಸವರಾಜ ಬೊಮ್ಮಾಯಿರವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಘನ ಉಪಸ್ಥಿತಿ ಶ್ರೀ ಎಸ್ ಟಿ ಸೋಮಶೇಖರ್ ಅವರು, ಮಾನ್ಯ ಸಹಕಾರ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಡಾಕ್ಟರ್ ಕೆ ಸುಧಾಕರ್ ಅವರು, ಸನ್ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀ ಸಿ ಸಿ ಪಾಟೀಲ್ ರವರು, ಸನ್ಮಾನ್ಯ ಸಚಿವರು, ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಎಲ್ ನಾಗೇಂದ್ರ ಸರ್ ಅವರು, ಮಾನ್ಯ ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ. ಹಾಗೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಮಾನ್ಯ ಶ್ರೀ ಪ್ರತಾಪ್ ಸಿಂಹಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಹಲವು ಮಂತ್ರಿ ಮಹೋದಯರು, ಶಾಸಕರು, ಹಾಗೆಯೇ ಮಾನ್ಯ ನಿಗಮ ಮಂಡಳಿಯ ಅಧ್ಯಕ್ಷರುಗಳು, ಆಡಳಿತ ವರ್ಗದವರು, ಅಧಿಕಾರಿ ವರ್ಗದವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಎಂದೇ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂತಹ ನಮ್ಮ ಸಾಂಸ್ಕೃತಿಕ ರಾಜಧಾನಿ, ಪಾರಂಪರಿಕ ನಗರಿ ಮೈಸೂರಿನಲ್ಲಿ ಇಂದು ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಎಂಜಿನಿಯರಿಂಗ್ ಘಟಕ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು, ಕರುಣಾ ಟ್ರಸ್ಟ್, ಇ ಗವರ್ನೆನ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವೇದಿಕೆಯ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಂಜಿನಿಯರಿಂಗ್ ಘಟಕ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು, ಕರುಣಾ ಟ್ರಸ್ಟ್, ಇ ಗವರ್ನೆನ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮೇಲೆ ನೆರವೇರಲಿದೆ. ಹಾಗಾಗಿ ವೈದ್ಯಕೀಯ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಚಪ್ಪಾಳಿಯ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರನ್ನು, ಹಾಗೆ ಎಲ್ಲ ಗಣ್ಯ ಮಹನೀಯರಂತವೆಲ್ಲರೂ ಕೂಡ ತಮ್ಮ ಚಪ್ಪಾಳಿಯ ಮೂಲಕ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಒಂದು ಆಡಿಟೋರಿಯಂಗೆ ಆಗಮಿಸ್ತಾ ಇದ್ದಾರೆ. ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸ್ತಾ ಇರುವಂತಹ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ಹಾಗೆ ಘನ ಉಪಸ್ಥಿತಿ ಶ್ರೀ ಎಸ್ ಟಿ ಸೋಮಶೇಖರ್ ಅವರು, ಮಾನ್ಯ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು. ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು, ಸನ್ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀ ಸಿ ಸಿ ಪಾಟೀಲ್ ಸರ್ ಅವರು, ಶ್ರೀ ಎಲ್ ನಾಗೇಂದ್ರ ಸರ್ ಅವರು, ಮಾನ್ಯ ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಕುಮಾರ್ ಅವರು, ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು. ಶ್ರೀ ಪ್ರತಾಪ್ ಸಿಂಹ ಸರ್ ಅವರು, ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯರು. ಶ್ರೀ ಶ್ರೀನಿವಾಸ್ ಪ್ರಸಾದ್ ಸರ್ ಅವರು, ಶ್ರೀಮತಿ ಸುಮಲತಾ ಅಂಬರೀಶ್ ರವರು, ಶ್ರೀ ತನ್ವೀರ್ ಸೇಠ್ ರವರು, ಶ್ರೀ ಸಾರಾ ಮಹೇಶ್ ರವರು, ಹಾಗೆ ಎಲ್ಲ ಶಾಸಕರು, ಹಾಗೆ ಮಾನ್ಯ ನಿಗಮ ಮಂಡಳಿಯ ಅಧ್ಯಕ್ಷರುಗಳು, ಹಾಗೆಯೇ ಶ್ರೀ ಎಸ್ ಮಹದೇವಯ್ಯರವರು, ಶ್ರೀ ಕೋಟೆ ಎಂ ಶಿವಣ್ಣರವರು, ಕಾಪು ಸಿದ್ದಲಿಂಗಸ್ವಾಮಿರವರು, ರಘು ಕೌಟಿಲ್ಯರವರು, ಶ್ರೀ ಎಂ ಶಿವಕುಮಾರ್ ರವರು, ಶ್ರೀ ಎಂ ಕೆ ಶ್ರೀನಿವಾಸ್ ರವರು, ಶ್ರೀ ನಿಜಗುಣರಾಜುರವರು, ಡಾಕ್ಟರ್ ಜಿ ರೂಪಾರವರು, ಶ್ರೀ ಆರ್ ನಾಗರಾಜುರವರು, ಪ್ರಮೀಳಾ ಭರತ್ ರವರು, ಎಸ್ ಬಿ ಎಂ ಮಂಜೂರವರು, ಹಾಗೆ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳು. ಇದೀಗ ತಾನೇ ವೇದಿಕೆ ಮೇಲೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ನಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಆಡಳಿತ ವರ್ಗದವರು ಡಾಕ್ಟರ್ ಎಸ್ ಸೆಲ್ವಕುಮಾರ್ ರವರು, ಶ್ರೀ ಅನಿಲ್ ಕುಮಾರ್ ರವರು, ಶ್ರೀ ನವೀನ್ ರಾಜ್ ಸಿಂಗ್ ರವರು, ಶ್ರೀ ರಣದೀಪ್ ಡಿ ರವರು, ಡಾಕ್ಟರ್ ಜಿ ಸಿ ಪ್ರಕಾಶ್ ರವರು, ಡಾಕ್ಟರ್ ಕೆ ಎಸ್ ಕೃಷ್ಣಾರೆಡ್ಡಿ ರವರು,
ಶ್ರೀ ವಿ ಗೋವಿಂದರಾಜರವರು, ಶ್ರೀ ಮಂಜಪ್ಪರವರು, ಡಾಕ್ಟರ್ BL ಸುಜಾತ ರಾಥೋಡ್ರವರು, ಶ್ರೀ R ಗಣೇಶ್ ರವರು, ಡಾಕ್ಟರ್ ರಾಜೇಂದ್ರ KV ರವರು, ಜಿಲ್ಲಾಧಿಕಾರಿಗಳು ಶ್ರೀಮತಿ ಪೂರ್ಣಿಮಾ BR ರವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮೈಸೂರು, ಡಾಕ್ಟರ್ KR ದಾಕ್ಷಾಯಿಣಿರವರು, ನಿರ್ದೇಶಕರು ಮತ್ತು ಡೀನ್ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ. ಎಲ್ಲರಿಗೂ ಶುಭ ಸಂಜೆ. ಕರ್ನಾಟಕ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಎಂಜಿನಿಯರಿಂಗ್ ಘಟಕ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು, ಕರುಣಾ ಟ್ರಸ್ಟ್, ಇ-ಗವರ್ನೆನ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಹಾಗೂ ಮೈಸೂರಿನ KR ಆಸ್ಪತ್ರೆಯ ಆವರಣದಲ್ಲಿ 10 ಹಾಸಿಗೆಯ 2 ವೆಂಟಿಕ್ಯುಲರ್ ಟೆಲಿ ICU ಸೌಲಭ್ಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಹನೀಯರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ನಾಡಗೀತೆಯೊಂದಿಗೆ ಆರಂಭಿಸೋಣ. ನಾಡಗೀತೆಯನ್ನು ಹಾಡಲಿದ್ದಾರೆ ಕೊಟ್ರೇಶ್ ಮತ್ತು ತಂಡ, ವೈದ್ಯಕೀಯ ವಿದ್ಯಾರ್ಥಿಗಳು. ಪತಂಜಲ ಗೌತಮ ಜಿನಕುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಕೈಲಪ ಹೊಯ್ಸಳರಾಡಿದ ನಾಡಿ ಕಂಕಣ ಜಗಣರ ನೆಂಚಿನ ಬೇರೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯವರ ಗಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಗಣ ಹೋಲುವ ದೊರೆಗಳ ಧಾಮ ಕಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಂಗಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ಹಾಡಿದಂತಹ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಾದ ಕೊಟ್ರೇಶ್ ಮತ್ತು ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಹನೀಯರನ್ನ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಡಾಕ್ಟರ್ KR ದಾಕ್ಷಾಯಿಣಿರವರು, ನಿರ್ದೇಶಕರು ಮತ್ತು ಡೀನ್ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು ಇವರನ್ನ ಕೇಳಿಕೊಳ್ಳುತ್ತೇನೆ. ಅದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕಿಂತ ಮಿಗಿಲಾದುದಿಲ್ಲ, ಅದಕ್ಕಿಂತ ಪವಿತ್ರವಾದುದಿಲ್ಲ. 98 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ಹಾಗೂ ಭವ್ಯ ಪರಂಪರೆಯಲ್ಲಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯವು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನ ಹಂಚುವುದರ ಜೊತೆಗೆ ಸಾವಿರಾರು ಬಡರೋಗಿಗಳ ಆರೈಕೆ ಮತ್ತು ವೈದ್ಯಕೀಯ ಕ್ಷೇತ್ರದ ಅನೇಕ ಮೈಲುಗಲ್ಲಿಗಳಿಗೆ ಈ ಮಹೋನ್ನತ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ. ಈ ಇತಿಹಾಸಕ್ಕೆ ಮತ್ತೊಂದು ಗರಿ ಎಂಬಂತೆ ನಾವು ಈ ದಿನ ಹೊಸ ಗ್ರಂಥಾಲಯದ ಕಟ್ಟಡ ಹಾಗೂ ಶೈಕ್ಷಣಿಕ ಸಂಕೀರ್ಣದ ಮತ್ತು ವಿದ್ಯಾರ್ಥಿಗಳ ವಸತಿ ನಿಲಯಗಳನ್ನು ಉದ್ಘಾಟನೆ ಮಾಡಲು ಇಲ್ಲಿ ನೆರೆದಿದ್ದೇವೆ. ಅದಕ್ಕೆ ಮಿಗಿಲಾಗಿ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಕಂಡ ಅತ್ಯಂತ ಜನಪ್ರಿಯ ಹಾಗೂ ಜನನಾಯಕರಾದ ನಮ್ಮ ನಾಡಿನ ನಲ್ಮೆಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಸುದೈವ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಮನ್ನಿಸಿ ಇಂದು ನಮ್ಮೊಂದಿಗಿರುವ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರನ್ನು ನಮ್ಮ ಎಲ್ಲ ಸಂಘಟಕರ ಹಾಗೂ ವಿದ್ಯಾಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ.
ಸ್ವತಃ ವೈದ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿನ ಮಹತ್ತರ ಬದಲಾವಣೆಗಳನ್ನು ಹಾಗೂ ದೂರದೃಷ್ಟಿ ಇರುವ ಯೋಜನೆಗಳಿಂದ ಪ್ರಸಿದ್ಧಿ ಹೊಂದಿರುವ ನಮ್ಮ ಜನಪ್ರಿಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ. ಚಾಮರಾಜ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ತಮ್ಮ ಅವಿರತ ಪ್ರಯತ್ನದಿಂದ ಈ ಕ್ಷೇತ್ರದ ಬೆಳವಣಿಗೆಗೆ ಕಾರಣಕರ್ತರಾಗಿರುವ ಹಾಗೂ ಈ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಶಾಸಕರಾದ ಶ್ರೀ ಎಲ್ ನಾಗೇಂದ್ರರವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಮೈಸೂರು ನಗರದ ಪ್ರಥಮ ಪ್ರಜೆ ಹಾಗೂ ಪೂಜ್ಯ ಮಹಾಪೌರರಾದ ಶ್ರೀ ಶಿವಕುಮಾರ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಬಂದಿಲ್ಲ. ಮೈಸೂರು ಲೋಕಸಭಾ ಕ್ಷೇತ್ರದ ಸಮಗ್ರ ಬೆಳವಣಿಗೆಗಳಿಗೆ ಹಾಗೂ ತಮ್ಮ ಕರ್ತವ್ಯ ಪ್ರಜ್ಞೆಗೆ ಹೆಸರುವಾಸಿಯಾದ ಮಾನ್ಯ ಶ್ರೀ ಪ್ರತಾಪ್ ಸಿಂಹರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತ ಬಯಸುತ್ತೇನೆ. ಕೃಷ್ಣರಾಜ ಶಾಸಕರಾದ ಹಾಗೂ ತಮ್ಮ ಮುಂದಾಳತ್ವದಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ಕಾರ್ಯಗತ ಮಾಡುವಲ್ಲಿ ಯಶಸ್ವಿಯಾಗಿರುವ ಮಾನ್ಯ ಶ್ರೀ ಎಸ್ ಎ ರಾಮದಾಸ್ ರವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೂ ಮಾನ್ಯ ನಿಗಮ ಮಂಡಳಿ ಅಧ್ಯಕ್ಷರುಗಳಾದ ಶ್ರೀ ಎಂ ಶಿವಕುಮಾರ್, ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಮೈಸೂರು ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಎಂ ಕೆ ಶ್ರೀನಿವಾಸ್, ಮಿರ್ಲೆ ಶ್ರೀನಿವಾಸ್ ಗೌಡರವರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು ಇವರಿಗೆ ಸ್ವಾಗತ ಬಯಸುತ್ತೇನೆ. ಹೌದು, ಸಾರಿ, ಓಕೆ. ನಮ್ಮೆಲ್ಲರ ನೆಚ್ಚಿನ ಗೋವಿಂದ್ ಕಾರಜೋಳ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಜಿ ನಿಜಗುಣರಾಜು, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಕಾವೇರಿ ಜಲಾನಯನ ಯೋಜನೆ, ಕಾಡಾ, ಮೈಸೂರು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿರುವ IAS ಅಧಿಕಾರಿಯಾದ ಡಾಕ್ಟರ್ ನವೀನ್ ರಾಜ್ ಸಿಂಗ್ ಅವರಿಗೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಸರ್ಕಾರದ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆಯವರಿಗೆ ಸ್ವಾಗತ ಬಯಸುತ್ತೇನೆ. ನಮ್ಮೆಲ್ಲರ ಮತ್ತೊಮ್ಮೆ ಬೆನ್ನೆಲುಬಾಗಿರುವ ಶ್ರೀ ರಣದೀಪ್ ಸರ್, IAS ಆಫೀಸರ್, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಇದಕ್ಕೆಲ್ಲ ಸಹಕಾರ ಕೊಟ್ಟು ನಮ್ಮ ಬೆನ್ನೆಲುಬಾಗಿರುವ ಡಾಕ್ಟರ್ ರಾಜೇಂದ್ರ KV, IAS ಆಫೀಸರ್, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ ಇವರಿಗೂ ಕೂಡ ಸ್ವಾಗತ ಬಯಸುತ್ತೇವೆ. ಹಾಗೂ ಟೆಲಿಐಸಿಯು ಹಬ್ ಕಡೆಯಿಂದ ಡಾಕ್ಟರ್ ಸುದರ್ಶನ್ ಸರ್ಗೆ ಸ್ವಾಗತ ಬಯಸುತ್ತೇವೆ. ಹಾಗೂ ಶ್ರೀಕಾಂತ್ ನಾದಮುನಿಯವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಎಲ್ಲ ನೆರೆದಿರುವ ಎಲ್ಲ ಗಣ್ಯರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸುತ್ತಾ, ಇಲ್ಲಿ ನೆರೆದಿರುವ ನಮ್ಮ GC ಮೆಂಬರ್ಸ್ ಆಗಿರ್ಬೋದು, ಪ್ರೆಸ್ ಮತ್ತು ಮೀಡಿಯಾದವರಾಗಿರ್ಬೋದು, ಬೋಧಕೇತರ ಹಾಗೂ ನಮ್ಮೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಶತಮಾನದಂಚಿನಲ್ಲಿರುವ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯ ಫಲವಾಗಿ 1924ರಲ್ಲಿ ಇಂದಿನ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿ 1930ರಲ್ಲಿ ಮೈಸೂರಿಗೆ ವರ್ಗವಾಗಿರುತ್ತದೆ. ಈ ಸಂಸ್ಥೆಯು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ವೈದ್ಯಕೀಯ ವಿದ್ಯಾಲಯ ಮತ್ತು ದೇಶದಲ್ಲಿ 7ನೇ ಹಳೆಯ ವೈದ್ಯಕೀಯ ವಿದ್ಯಾಲಯವೆಂದು ಪ್ರಸಿದ್ಧಿ ಹೊಂದಿದೆ. ಪ್ರಾಥಮಿಕವಾಗಿ ಈ ಸಂಸ್ಥೆಯು ಮೈಸೂರು ವಿಶ್ವವಿದ್ಯಾಲಯದ ಆಡಳಿತದಲ್ಲಿ, ತದನಂತರ 1956ರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಮತ್ತು ಹಾಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿದೆ. ಈ ವಿದ್ಯಾಲಯದಲ್ಲಿ 1924ರಲ್ಲಿ ಕೇವಲ 18 ಸಂಖ್ಯೆಯ ಪ್ರವೇಶ ಮಿತಿ ಇದ್ದು, ಹಾಲಿ 150 MBBS ಸೀಟ್ಗಳು, 153 ಸ್ನಾತಕೋತ್ತರ ಸೀಟುಗಳು, 100 ನರ್ಸಿಂಗ್ ಸೀಟುಗಳು, 40 GNM ಸೀಟುಗಳು, 100 ಅರೆವೈದ್ಯಕೀಯ ಸೀಟುಗಳು, 50 ಸಂಖ್ಯೆ BSc ಅಲೈಡ್ ಹೆಲ್ತ್ ಸೈನ್ಸಸ್ ಸೀಟುಗಳ ಪ್ರವೇಶ ಮಿತಿಯನ್ನು ಹೊಂದಿರುತ್ತದೆ. ಅಲ್ಲದೆ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯ ನಿಯಮಾವಳಿಗೆ ಅನುಸಾರ ಎಲ್ಲ ಅಭಿವೃದ್ಧಿ
ಕಾರ್ಯಗಳನ್ನು ರಾಜ್ಯ ಸರ್ಕಾರದ ಸಹಕಾರದಿಂದ ಈಗಾಗಲೇ ಮಾಡಿಕೊಳ್ಳಲಿದ್ದು MBBS ಪ್ರವೇಶ ಮಿತಿಯನ್ನು 250 ಸೀಟುಗಳಿಗೆ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸುತ್ತಿದ್ದೇವೆ ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಈ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿರುತ್ತಾರೆ. ಹಾಲಿ KR ಆಸ್ಪತ್ರೆ, ಚೆಲುವಾಂಬ ಆಸ್ಪತ್ರೆ, PKTB ಮತ್ತು CD ಆಸ್ಪತ್ರೆ ಹಾಗೂ ನೂತನವಾಗಿ ನಿರ್ಮಾಣಗೊಂಡಿರುವ ಟ್ರಾಮಾ ಕೇರ್ ಸೆಂಟರ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಈ ವಿದ್ಯಾಲಯದ ಆಡಳಿತ ವ್ಯಾಪ್ತಿಯಲ್ಲಿದ್ದು ಮೈಸೂರು, ಮಡಿಕೇರಿ, ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಿಂದ ರೋಗಿಗಳು ಈ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ಬರುತ್ತಾರೆ. ಈ KR ಆಸ್ಪತ್ರೆ 1200, ಚೆಲುವಾಂಬ ಆಸ್ಪತ್ರೆ 420 ಮತ್ತು PKTB 370 ಹಾಸಿಗೆಗಳ ಸೌಲಭ್ಯಗಳನ್ನು ಹೊಂದಿರುತ್ತದೆ. ಪ್ರತಿದಿನ ನಮ್ಮಲ್ಲಿ 3 ಆಸ್ಪತ್ರೆಗಳಿಂದ 2300ರಿಂದ 2500 ಹೊರರೋಗಿಗಳು ಹಾಗೂ 1500ರಿಂದ 1800 ಒಳಗೆ ಒಳರೋಗಿಗಳು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ವಾರ್ಷಿಕವಾಗಿ 9 ಲಕ್ಷದವರೆಗೆ ಹೊರರೋಗಿಗಳು ಚಿಕಿತ್ಸೆ ಪಡೆಯುತ್ತಾರೆ. ವಾರ್ಷಿಕವಾಗಿ 4.5 ಲಕ್ಷದಿಂದ 5.5 ಲಕ್ಷದವರೆಗೆ ಒಳರೋಗಿಗಳು ಚಿಕಿತ್ಸೆ ಪಡೆಯುತ್ತಾರೆ. ಕೋವಿಡ್ ಸಮಯದಲ್ಲಿ ಸುಮಾರು 13,25,000 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ. 250 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ 170 ಹಾಸಿಗೆಗಳನ್ನು ಒಳಗೊಂಡ ಟ್ರಾಮಾ ಕೇರ್ ಆಸ್ಪತ್ರೆಯು ಶೀಘ್ರದಲ್ಲಿ ಪ್ರಾರಂಭವಾಗಲಿದ್ದು ಸುತ್ತಮುತ್ತಲಿನ 4 ಜಿಲ್ಲೆಗಳ ಅಂದಾಜು 50 ಲಕ್ಷ ಜನರಿಗೆ ಅನುಕೂಲವಾಗಲಿದೆ. ಈ 3 ಆಸ್ಪತ್ರೆಗಳಿಂದ ವಾರ್ಷಿಕವಾಗಿ 13,500 ಶಸ್ತ್ರಚಿಕಿತ್ಸೆಗಳು ನಡೆಯುತ್ತವೆ ಹಾಗೂ ಚೆಲುವಾಂಬ ಆಸ್ಪತ್ರೆಯಲ್ಲಿ ವಾರ್ಷಿಕವಾಗಿ 20,000ದವರೆಗೆ ಹೆರಿಗೆಗಳು ನಡೆಯುತ್ತವೆ. ನಮ್ಮ ವಿದ್ಯಾಲಯವು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿಂದ ಸಂಯೋಜನೆ ಪಡೆದಿರುತ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಕೂಸಾದ ನಮ್ಮ ಸಂಸ್ಥೆಯು 2024ನೇ ವರ್ಷಕ್ಕೆ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ. ಸದರಿ ಶತಮಾನೋತ್ಸವದ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಘನವೆತ್ತ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಈಗಾಗಲೇ ಮಹಾವಿದ್ಯಾಲಯ ಹಾಗೂ ಇದರ ಆಸ್ಪತ್ರೆಗಳನ್ನು ಉನ್ನತೀಕರಣಗೊಳಿಸಲು 89 ಕೋಟಿಗಳನ್ನು ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿರುತ್ತಾರೆ. ಆದುದರಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸದರಿ ಅನುದಾನವನ್ನು ಬಿಡುಗಡೆ ಮಾಡಿಕೊಳ್ಳಲು ಶ್ರಮಿಸಿದ ಮಾನವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶ್ರೀ ಸುಧಾಕರ್ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ST ಸೋಮಶೇಖರ್ ಅವರಿಗೆ ಮತ್ತು ಜನಪ್ರಿಯ ಶಾಸಕರಾದ ಶ್ರೀ L ನಾಗೇಂದ್ರ ಅವರಿಗೆ ಹಾಗೂ ಮೈಸೂರು ಕೊಡಗು ಜಿಲ್ಲೆಯ ಜನಪ್ರಿಯ ಸಂಸದರಾದ ಶ್ರೀ ಪ್ರತಾಪ್ ಸಿಂಹರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ನಮ್ಮ ವಿದ್ಯಾಲಯ ಪರವಾಗಿ ಒಂದು ಭಿನ್ನಹ. ತಮಗೆ ತಿಳಿದಿರುವಂತೆ ನಮ್ಮ ಸೂಪರ್ ಸ್ಪೆಷಾಲಿಟಿ ಮತ್ತು ಟ್ರಾಮಾ ಕೇರ್ ಹೊಸ ಜಾಗದಲ್ಲಿ ತಲೆ ಎತ್ತಿರುತ್ತದೆ. ಅದೇ ರೀತಿ ನಮ್ಮ ಈ 23 ಎಕರೆನಲ್ಲಿ ವಿಸ್ತೀರ್ಣ ಹೊಂದಿರುವ KR ಆಸ್ಪತ್ರೆ, ಚೆಲುವಾಂಬ ಆಸ್ಪತ್ರೆಗೆ ಈಗಿನ ರೋಗಿಗಳ ಅಪಾರ ಸಂಖ್ಯೆ ಬರ್ತಾ ಇರೋದ್ರಿಂದ ಇದಕ್ಕೆ ಅನುಕೂಲವಾಗುವಂತೆ ನಮ್ಮದೊಂದು OPD ಬ್ಲಾಕು ಮತ್ತು ಕಣ್ಣಿನ ಆಸ್ಪತ್ರೆಗೆ ಸುಮಾರು ಹೊರರೋಗಿಗಳ ಹೆಚ್ಚಳ ಜಾಸ್ತಿ ಇರೋದ್ರಿಂದ ಅದರ ವಿಸ್ತರಣೆ ಹಾಗೂ ನಮ್ಮ ಫಾರೆನ್ಸಿಕ್ ಮೆಡಿಸಿನ್ಗೆ 700ಗಿಂತ 1000ವರೆಗೂ ನಾವು ಪೋಸ್ಟ್ಮಾರ್ಟಮ್ ಮಾಡ್ತಾ ಇರ್ತೀವಿ ಪ್ರತಿ ತಿಂಗಳು. ಸೊ ಅದರದ್ದು ಒಂದು ವಿಸ್ತರಣೆ ಆಗಿ ನಂತರ ಸಾರ್ವಜನಿಕರಿಗೆ ನಮ್ಮ ಚೆಲುವಾಂಬ ಹಾಸ್ಪಿಟ್ಲಲ್ಲಿ ಒಂದು ತಂಗುದಾಣ ಆದರೆ ಶತಮಾನೋತ್ಸವ ಆಚರಣೆಗೆ ನಿದರ್ಶನವಾಗವೆಂದು ನಮ್ಮೆಲ್ಲರ ಆಶಯ. ಆದ್ದರಿಂದ ಈ ನಮ್ಮ ಮನವಿಯನ್ನು ಪರಿಗಣಿಸಬೇಕೆಂದು ಕೋರುತ್ತೇನೆ ಮತ್ತು ಎಲ್ಲ ಪೊಲೀಸ್ ಜಿಲ್ಲಾ ಆಡಳಿತಾಧಿಕಾರಿಗಳಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳಿಗೆ ಮತ್ತೊಮ್ಮೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಹನೀಯರನ್ನ ಸ್ವಾಗತಿಸಿದಂತಹ ಡಾಕ್ಟರ್ KR ದಾಕ್ಷಾಯಿಣಿ ಮೇಡಮ್ ರವರು, ನಿರ್ದೇಶಕರು ಮತ್ತು ಡೀನ್, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು, ಇವರಿಗೆ ವಂದನೆಗಳು ಹಾಗೂ ನಿಮ್ಮೆಲ್ಲರ ಪರವಾಗಿ ತಮ್ಮ ಚಪ್ಪಾಳಿಯ ಮೂಲಕ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನಾ ಸಮಾರಂಭ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು, ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಎಂಜಿನಿಯರಿಂಗ್ ಘಟಕ, ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೈಸೂರು, ಹಾಗೆ ಕರುಣಾ ಟ್ರಸ್ಟ್ ಹಾಗೂ ಗವರ್ನೆನ್ಸ್ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭವನ್ನ ಜ್ಯೋತಿ ಬೆಳಗುವುದರ ಮುಖೇನ ಉದ್ಘಾಟಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಜ್ಯೋತಿ ಬೆಳಗುವುದರ ಮುಖೇನ ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ. ICU ಪ್ಲೇಗ್ ಹಾಗೂ ಎಲ್ಲ 41 ಆಸ್ಪತ್ರೆಗಳ ಆನ್ಲೈನ್ ಮೂಲಕ ಉದ್ಘಾಟನೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ವೈದ್ಯಕೀಯ ವಿದ್ಯಾರ್ಥಿಗಳು ತಮ್ಮ ಜೋರಾದ ಚಪ್ಪಾಳಿಯ ಮೂಲಕ ಈ ಒಂದು ಉದ್ಘಾಟನಾ ಕಾರ್ಯದ ತಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ
ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಂದ ಜ್ಯೋತಿ ಬೆಳಗುವುದರ ಮುಖೇನ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಯೋಜನೆಯ ಬಗ್ಗೆ ವಿವರಗಳನ್ನು ನೀಡಲಿದ್ದಾರೆ. ಶ್ರೀಕಾಂತ್ ನಾದುಮುನಿರವರು, ಫೌಂಡರ್, CTO ಆಧಾರ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ, ಈ ಗವರ್ನಮೆಂಟ್ ಫೌಂಡೇಶನ್, ಪರ್ಸನಲಿ ಡೊನೇಟೆಡ್ ಬೋತ್ 10 ಬೆಡ್ ICU ಮತ್ತು ಟೆಲಿ ICU ಹಬ್ಬಟ್ ಕೇರ್ ಹಾಸ್ಪಿಟಲ್ ಇನ್ ಮೈಸೂರು. ಇವರು ಈ ಒಂದು ಯೋಜನೆಯ ವಿವರಗಳನ್ನು ನೀಡಬೇಕಾಗಿ ಶ್ರೀಕಾಂತ್ ನಾದುಮುನಿ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. Thank you very much. Sir, I'd like to extend a very warm welcome to our Honorable Chief Minister, Sri Basavaraj Bommai, for gracing the event, to the Honorable Minister of Health, Family Welfare and Medical Education, Dr. K. Sudhakar, and all the dignitaries, the local officers, the state officers, audience, not only here physically, but also on Zoom, on YouTube. Globally, there is an audience watching this event. Eldrigu namaskara. I live in Bangalore, but now ಹುಟ್ಟಿದ ಬೆಳೆದಿದ್ದೆಲ್ಲ ಇಲ್ಲೇ ಮೈಸೂರಲ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರು ನಮ್ಮ ತಾಯಿಯವ್ರ ಮನೆಯಲ್ಲಿ ಜಯಲಕ್ಷ್ಮೀಪುರಮಲ್ಲಿ ವೆನ್ ಐ ವಾಸ್ ವರ್ಕಿಂಗ್ ಫ್ರಮ್ ಹೋಮ್ ಡ್ಯೂರಿಂಗ್ ಕೋವಿಡ್ ವೇವ್ 2 ಒಂದು ಕಾಲ್ ಬಂತು ಬೆಂಗಳೂರಿಂದ. ಮೈ ಮದರ್ ಇಸ್ ಸಿಕ್, ವೆರಿ ಸಿವಿಯರ್ ಕೋವಿಡ್ ಕೇಸ್, ಐ ನೀಡ್ ಅ ICU ವೆಂಟಿಲೇಟರ್ ಬೆಡ್ ಅಂತ. ಆ್ಯಂಡ್ ಐ ಸ್ಪೆಂಡ್ 2 hours and finally we found a bed and she was saved. But next day again there was a call. ಈ ಥರ almost 7 days I kept getting calls. So the situation was very bad. Dr. Sudarshan ಅವರು ನನಗೆ he was telling me ಸಿಟೀಸಲ್ಲಿ ಪ್ರಾಬ್ಲಮ್ ಇದೆ, ಬಟ್ ರೂರಲಲ್ಲಿ ಇನ್ನೂ ಜಾಸ್ತಿ ಇದೆ, ಬಟ್ ದೇರ್ ಆರ್ ನೋ ICUs ಅಂತ. ಸೊ ವಿತ್ ದಟ್ I thought we can start a program to create ICU infrastructure across the country. I had some experience with Aadhar doing a very large project, so I thought I will try to do this anta. I will, sir, share with you the 5 pillars that we came up with for the program. First ಏನಂದರೆ medical equipment to create the ICU in an existing government hospital. Sir, we work only in government hospitals because that is where the poor come and large numbers of people are affected, so they come there. We are not working with private sector or NGOs, and it also scales very nicely to a large numbers. The second aspect, sir, even after creating ICUs, specialists illa namma taluka hospitals alli. So tele ICU anta we created a module in order to help specialists who can reach out online and help our patients in smaller rural hospitals. So third, training modules for doctors and nurses for both clinical as well as systems training. And we built a software healthcare platform. Today it has been awarded by the United Nations as the 50th public good. And then community participation was also added. So these were the 5 pillars. But sir, today if you see the map of Karnataka, we are in every district. 41 hospitals have all been implemented. Mapal Nodbodo. In fact, you can see the various donors. Every district is covered. We have 1 or 2 taluka hospitals that are covered in every district. And the 4 dots you are seeing, in Mysore we have started the tele ICU hub, I will explain to you. And further we will do so in the others also. Sir, we need about 26 pieces of equipment, from ventilators to ABG auto analyzers and so on. ಇದೆಲ್ಲ ತರಿಸಿದ್ದೀವಿ. In fact, this is not L1 equipment. The ventilators comes from Switzerland, ABG auto analyzers from Germany, Siemens and so on. A very high quality equipment that we have brought and delivered to all the hospitals. It is not just equipment, it is installation, training and 3 years warranty is included, as opposed to the 1-year normal warranty. And sir, today this is the status of the project. Every hospital that we are working with the help of the Department of Health and Family Welfare, we have completed all the works. The space has been given in the hospitals, oxygen connections, electrical work, partitioning, AC, false ceiling, flooring, ella agide, 100%. And ICU equipment has been delivered, ventilators have been delivered. Sir, ivattu kaayta idare, they are all waiting to launch. We will simultaneously see the launch of all the 41 hospitals.
right now on Zoom in a little while. But I want to share with you, we have 100% compliance. All hospitals are ready. They've worked very hard. I want to say that they've worked incredibly hard to make this happen. It is not easy to create this kind of infrastructure. In less than 1.5 years, all this has happened. 41 hospitals have happened. ಸರ್, ಇಲ್ಲಿ ಇವತ್ತು ಬೆಳಗ್ಗೆ ಎಲ್ಲ ಕಡೆಯಿಂದ ಫೋಟೋ ಕಳಿಸಿದ್ದಾರೆ. ಸೊ ದೀಸ್ ಆರ್ ಫೋಟೋಸ್. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾವಿಯಿಂದ ಬಂದಿದೆ, ಹಾವೇರಿಯಿಂದ ಬಂದಿದೆ, ಎಲ್ಲ ಕಡೆಯಿಂದ ಈ ರೆಡಿನೆಸ್ ಫೋಟೋ ಬಂದಿದೆ. ಐ ಆಮ್ ಜಸ್ಟ್ ಶೋಯಿಂಗ್ ಯು ಅ ಫ್ಯೂ. ನಮ್ಮ ಚಿಂತಾಮಣಿ, ಬಾಗೇಪಲ್ಲಿ ಎಲ್ಲ ಕಡೆಯಿಂದ ಫುಲ್ ರೆಡಿ ಆಗಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನೋವೇಟಿವ್ ಮಾಡ್ಯೂಲ್ ಅಂದರೆ ಈ ಟೆಲಿ ICU. ಇನ್ಫ್ಯಾಕ್ಟ್ 2 weeks ago ನಾನು ಸ್ಯಾನ್ ಫ್ರಾನ್ಸಿಸ್ಕೋಲಿದ್ದೆ. ಅಲ್ಲಿ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿದೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಸ್ಯಾನ್ ಫ್ರಾನ್ಸಿಸ್ಕೋಲಿ. ದೇ ಆರ್ ವೆರಿ ಸರ್ಪ್ರೈಸ್ಡ್ ಆ್ಯಂಡ್ ದೇ ವಾಂಟ್ ದ ಸೇಮ್ ಕೈಂಡ್ ಆಫ್. ಅವ್ರ ಹತ್ರ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈ ಟೆಲಿ ICU ಅಂತ. ಈ ಟೆಲಿ ICU ಅಂದರೆ ಬೇಸಿಕಲಿ ವಾಟ್ ವಿ ಆರ್ ಟ್ರೈಂಗ್ ಟು ಡೂ, acute shortage of specialists in ತಾಲೂಕು hospitals we are trying to address by hub and spoke model. ಹಬ್ಬಲ್ಲಿ ಇವಾಗ ಮೈಸೂರು ಮೆಡಿಕಲ್ ಕಾಲೇಜ್ ಹಬ್ ಆದರೆ ಸುತ್ತಮುತ್ತ ಇರೋ ತಾಲೂಕು ಹಾಸ್ಪಿಟಲ್ಸು ಸ್ಪೋಕ್ ಹಾಸ್ಪಿಟಲ್ಸ್. ಅದರಲ್ಲಿ ನಾವು ಆನ್ಲೈನ್ ಕನೆಕ್ಟ್ ಮಾಡಿ ಅವ್ರಿಗೆ ವಿ ಗಿವ್ ಆ್ಯಕ್ಸಸ್ ಟು ಬೇಸಿಕಲಿ ದ ಸ್ಪೆಷಲಿಸ್ಟ್. ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಟೆಲಿ ICU ಹಬ್ ಕ್ರಿಯೇಟ್ ಮಾಡಿದ್ದೀವಿ. ವಿರಾಜ್ಪೇಟ್, HD ಕೋಟೆ, ನಂಜನಗೂಡು, ಸಂತೇಮಾರಹಳ್ಳಿ ಮತ್ತು ಮಳವಳ್ಳಿ ಕನೆಕ್ಟ್ ಮಾಡಿದ್ದೀವಿ. ಇದು ಕನೆಕ್ಟ್ ಮಾಡಿ ಸ್ಪೆಷಲಿಸ್ಟು ಪೇಷಂಟ್ಸ್ ಕನ್ಸಲ್ಟೇಷನ್ಸ್ ಮಾಡಿ ದೇ ಆರ್ ಸೇವಿಂಗ್ ಲೈಫ್ಸ್. ಸರ್, ಈ KR ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಟೆಲಿ ICU ಹಬ್ ರೂಮ್ ವೇರ್ ದ ಸ್ಪೆಷಲಿಸ್ಟ್ಸ್ ಆರ್ basically taking care of the various patients in the various hospitals. They have full access with the features that we have provided in the hospitals. Cameras install ಮಾಡಿದ್ದೀವಿ ಈ ರಿಮೋಟ್ ಹಾಸ್ಪಿಟಲ್ಸಲ್ಲಿ, and all the equipment LAN networking ಮಾಡಿದ್ದೀವಿ, so that with all of this they are able to help the patient as though the patient is right next to them. This is a very good innovation, and I think gradually digital programs, healthcare will also become digital. Sir, Aadhaar became prevalent because it is a digital system and it is a standardized system. We are using the same ideas in order to bring healthcare to everybody, the remote areas, to ensure that everybody gets access to critical care. Doctor to doctor video communication, high resolution cameras, nodidira photo alli, patient health record top right alli, as well as deep integration into all the various devices ಮಾಡಿದ್ದೀವಿ. So sir, ಈ healthcare platform United Nations recognize ಮಾಡಿದ್ದಾರೆ as the 50th digital public good in the world, and we have connected it to Ayushman Bharat digital mission. And ಸರ್, ಇದು ನಮ್ಮ ಪೇಷಂಟ್ಸು ಇವಾಗ ಹಾಸ್ಪಿಟಲ್ಗೆ ಬಂದಾಗ ಆಟೋಮ್ಯಾಟಿಕ್ಕಾಗಿ ಇನ್ಶೂರೆನ್ಸು, ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ನಮಗೆ ಕ್ಲೇಮ್ಸಲ್ಲಿ ಪೇ ಮಾಡಬೇಕು ಹಾಸ್ಪಿಟಲ್ ಅಂತ ಇಂಟಿಗ್ರೇಷನ್ ಮಾಡ್ತಾಯಿದ್ದೀವಿ. ವಿ ಆರ್ ವರ್ಕಿಂಗ್ ವಿತ್ ದ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ಸರ್, ಐ ವಾಂಟ್ ಟು ಜಸ್ಟ್ ಟಾಕ್ ಅ ಮಿನಿಟ್ ಅಬೌಟ್ ದ ಡೋನರ್ಸ್. ಇಲ್ಲಿ ಬಂದಿದ್ದಾರೆ ಡೋನರ್ಸು. 32 crores ನಾವು ಕಲೆಕ್ಟ್ ಮಾಡಿ ಕರ್ನಾಟಕ ಪ್ರಾಜೆಕ್ಟ್ಗೆ 41 ಹಾಸ್ಪಿಟಲ್ಸ್ ಮತ್ತು ಇದು ಟೆಲಿ ICU ಹಬ್ ಮಾಡಿದ್ದೀವಿ. ಕ್ರಿಪ್ಟೋ ರಿಲೀಫ್ ಫಂಡು 25 ಹಾಸ್ಪಿಟಲ್ಗೆ ಅವ್ರು ಡೊನೇಟ್ ಮಾಡಿದ್ದಾರೆ. ಗಿವ್ ಇಂಡಿಯಾ 11 ಹಾಸ್ಪಿಟಲ್ಗೆ ಮಾಡಿದ್ದಾರೆ. HDFC ಪರಿವರ್ತನೆ 2 ಹಾಸ್ಪಿಟಲ್ಗೆ ಮಾಡಿದ್ದಾರೆ. ಸರ್, ನಾನು ಹುಟ್ಟಿದ್ದು KR ಹಾಸ್ಪಿಟಲಲ್ಲಿ ಇಲ್ಲೇ. ಸೊ ನನಗೆ ಇದಂದರೆ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಮೀ. I personally donated to create the 10-bed ICU and the tele ICU here in KR Hospital as a dedication to my mother. Sir, project partners E-Governments Foundation and Karuna Trust, ಇವರು ಸುದರ್ಶನ್ ಅವರು ಇಲ್ಲೇ ಇದ್ದಾರೆ. ಓಕೆ, ಆಯಿತು. ಆ್ಯಂಡ್ ಸರ್, ಗೂಗಲ್ ಕ್ಲೌಡ್ ಅವರು ಫ್ರೀ ಆಕ್ಸೆಸ್ ಕೊಟ್ಟಿದ್ದಾರೆ ನಮ್ಮ ಸ್ಟೇಟಿಗೆ, ಕ್ಲೌಡ್ ಆಕ್ಸೆಸ್ಸು. ಹ್ಯಾಮಿಲ್ಟನ್ ಮೆಡಿಕಲ್ಲು ಡೊನೇಷನ್ ಕೊಟ್ಟಿದ್ದಾರೆ, ವೆಂಟಿಲೇಟರ್ಸು. BPL ಆ್ಯಂಡ್ ಡೆಲ್ ಆಲ್ಸೋ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಸರ್, ಟು ನಮ್ಮ ಸ್ಟೇಟಿಂದ ವಿ ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಸಪೋರ್ಟ್. ಇವರು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಶ್ರೀ ಅನಿಲ್ ಕುಮಾರ್ ಅವರು, ಸೆಕ್ರೆಟರಿ ಮೆಡಿಕಲ್ ಎಜುಕೇಷನ್ ಶ್ರೀ ನವೀನ್ ರಾಜ್ ಸಿಂಗ್ ಅವರು, ನಮ್ಮ ಕಮಿಷನರ್ ರಣದೀಪ್ ಅವರು, ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ದ ಎಂಟೈರ್ ಎಫರ್ಟ್ ದಟ್ ಹ್ಯಾಸ್ ಗಾನ್ ಆ್ಯಂಡ್ ದ ಸಪೋರ್ಟ್ ವಿ ಹ್ಯಾವ್ ಗಾಟನ್ ಫ್ರಮ್ ದ ಸ್ಟೇಟ್. ಆಯಿತು ಸರ್, ವಿ ವಿಲ್ ಲಾಂಚ್ ದ ಪ್ರೋಗ್ರಾಮ್. ಇದು ನಮ್ಮ ಟೀಮು, ಬಟ್ ಐ ನೋ ಯು ಹ್ಯಾವ್ ಅ ಪಾಸಿಟಿವ್ ಆಫ್ ಟೈಮ್.
ಸೊ ಇವಾಗ ಟೆಲಿ ಐ ಸಿ ಯು ಡೆಮೋ ಸರ್ ಟೈಮ್ ಇಲ್ಲ ಅಂದರೆ ನಾವು ಆಮೇಲೆ ಬಂದು ನಿಮಗೆ ಆಫೀಸಲ್ಲಿ ಮಾಡ್ತೀವಿ. ವಿ ವಿಲ್ ಜಸ್ಟ್ ಡೂ ದ ಲಾಂಚ್ ರೈಟ್ ನೌ. ಸೊ ಕ್ಯಾನ್ ವಿ ಸಿ ದಿ ಆಲ್ ದ 41 ಹಾಸ್ಪಿಟಲ್ಸ್ ಪ್ಲೀಸ್? ಸರ್ ಎಲ್ಲ ಹಾಸ್ಪಿಟ್ಲು ರೆಡಿಯಾಗಿದ್ದಾರೆ ಲಾಂಚ್ ಮಾಡೋಕ್ಕೆ. ವಿತ್ ಯುವರ್ ಪರ್ಮಿಷನ್ ಕ್ಯಾನ್ ವಿ ಗೋ ಹೆಡ್ ಆ್ಯಂಡ್ ಲಾಂಚ್ ಸರ್ ಇನ್ ಆಲ್ ದ 41 ಹಾಸ್ಪಿಟಲ್ಸ್? ಎಸ್ ಪ್ಲೀಸ್ ಲೆಟ್ ಅಸ್ ಲಾಂಚ್. ಕರ್ನಾಟಕದ ಆರೋಗ್ಯದಲ್ಲಿ ಅತ್ಯಂತ ಮಹತ್ವದ ಕ್ಷಣ. ಟೆಲಿ ಐ ಸಿ ಯುಗಳ ಒಂದು ಪರ್ವ ಪ್ರಾರಂಭ ಆಗ್ತಾಯಿದೆ. 41 ತಾಲೂಕಾ ಹಾಸ್ಪಿಟಲ್ಗಳಿಗೆ ಪ್ರಾರಂಭ ಮಾಡಬೇಕು. ಈಗಿರುವಂಥ 41 ತಾಲೂಕಾ ಆಸ್ಪತ್ರೆ ಎಲ್ಲರಿಗೂ ಕೂಡ ಈ ಟೆಲಿ ಐ ಸಿ ಯುವನ್ನು ಪ್ರಾರಂಭ ಮಾಡಿ ಅಂತ ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೊ ಮಚ್. 41 ಆಸ್ಪತ್ರೆಗಳನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ನಾಡು ಕಂಡಂಥ ಸರಳ ಸಜ್ಜನಿಕೆಯ ನಾಯಕರು, ಸಾಮಾನ್ಯ ಜನರ ಮುಖ್ಯಮಂತ್ರಿಗಳು, ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರೇ, ಅದೇ ರೀತಿ ನಮ್ಮ ಹಿರಿಯ ಸಚಿವರು, ನೀರಾವರಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಗೋವಿಂದ ಕಾರಜೋಳಜಿಯವರೇ, ಸ್ಥಳೀಯ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀ ನಾಗೇಂದ್ರ ಅವರೇ, ಶ್ರೀ ರಾಮದಾಸ್ರವರೇ, ಮಹಾಪೌರರಾಗಿರ್ತಕ್ಕಂಥ ಶ್ರೀ ಶಿವಕುಮಾರ್ ಅವರೇ, ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀನ್ ರಾಜ್ ಸಿಂಗ್ ಅವರೇ, ರಣದೀಪ್ ಅವರೇ, ಆಯುಕ್ತರು, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಂದ್ರ ಅವರೇ, ಶ್ರೀಮತಿ ಪೂರ್ಣಿಮಾ ಅವರೇ, ಮೈಸೂರು ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ದಾಕ್ಷಾಯಣಿ ಅವರೇ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಸಾದ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಶ್ರೀ ರಘು ಕೌಟಿಲ್ಯ ಅವರೇ ಮತ್ತು ಇನ್ನೂ ಕೂಡ ಎಲ್ಲ ಅಧ್ಯಕ್ಷರುಗಳೇ, ಚುನಾಯಿತ ಪ್ರತಿನಿಧಿಗಳೇ, ಮಾಧ್ಯಮ ಗೆಳೆಯರೇ, ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಿಜವಾಗಿಯೂ ಕೂಡ ಮೈಸೂರಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಐತಿಹಾಸಿಕ ಕ್ಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದರಲ್ಲಿ ಕೂಡ ಕರ್ನಾಟಕದ ಮೊದಲನೇ ವೈದ್ಯಕೀಯ ಕಾಲೇಜು ಮೈಸೂರು ವೈದ್ಯಕೀಯ ಕಾಲೇಜು. ಇಡೀ ದೇಶದಲ್ಲೇ ಮೊದಲು ಪ್ರಾರಂಭ ಮಾಡಿದ ಕಾಲೇಜುಗಳಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜು ಕೂಡ ಒಂದಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಅವರ ನಾಯಕತ್ವದಲ್ಲಿ, ಅವರ ಬದ್ಧತೆಯಲ್ಲಿ ಪ್ರಾರಂಭ ಆದಂಥ ಕಾಲೇಜಿದು. ಇದಕ್ಕೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಕಟ್ಟಡಗಳು, ಇವತ್ತು 100 ಕೋಟಿಗೂ ಹೆಚ್ಚು ಮೊತ್ತದ ಕಟ್ಟಡಗಳನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು, ಲೋಕಾರ್ಪಣೆಯನ್ನು ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ 41 ತಾಲೂಕು ಆಸ್ಪತ್ರೆಗಳಿಗೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ಟೆಲಿ ಐ ಸಿ ಯುವನ್ನು, ಸಂಪರ್ಕವನ್ನು, ಜಾಲವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿದೆ. ಇವತ್ತು ಲೈಬ್ರರಿ, ಗ್ರಂಥಾಲಯ ಅತ್ಯುತ್ತಮವಾಗಿ ನಿರ್ಮಾಣ ಆಗಿದೆ.
ಅದೇ ರೀತಿ ನಮ್ಮ ಟೀಚಿಂಗ್ ಕ್ಲಾಸ್ ರೂಮ್ಸು ಮತ್ತು ವಿದ್ಯಾರ್ಥಿನಿಯರಿಗೆ ಇವತ್ತು ಹಾಸ್ಟೆಲ್ಸು, ವಸತಿ ನಿಲಯಗಳು ಇವೆಲ್ಲವೂ ಕೂಡ ಇವತ್ತು ಸಿದ್ಧ ಆಗಿ ನಿಮಗೆ ಬಳಸಲಿಕ್ಕೆ ಇವತ್ತು ಯೋಗ್ಯ ಆಗಿದೆ. ತಮಗೆ ತಿಳಿದಿರೋ ಹಾಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಲ್ಲಿ ತೃತೀಯವಾಗಿರ್ತಕ್ಕಂಥ ಚಿಕಿತ್ಸಾ ಸೇವೆಗಳನ್ನು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆದಾಗ ನಾವು ಬೆಂಗಳೂರಿನಿಂದ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲನ್ನು ಇಡೀ ದೇಶದಲ್ಲಿ ಮೊದಲು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ICU ವ್ಯವಸ್ಥೆಯನ್ನು ಮಾಡಿತ್ತು. ಯಾವ ರೋಗಿ ಬೆಂಗಳೂರಿನಲ್ಲಿ ಸುಸಜ್ಜಿತ ಆಸ್ಪತ್ರೆಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಪಡಿತಾರೋ ಅದೇ ನಿಟ್ಟಿನಲ್ಲಿ ದೂರದ ಬೀದರ್ನಲ್ಲಿ, ರಾಯಚೂರಿನಲ್ಲಿ ಕೂಡ ಅದೇ ಒಂದು ರೀತಿಯ ಗುಣಮಟ್ಟದ ಚಿಕಿತ್ಸೆ ಒಬ್ಬ ವ್ಯಕ್ತಿಗೆ, ಕಟ್ಟಕಡೆಯ ವ್ಯಕ್ತಿಗೆ ಸಿಕ್ಕಬೇಕು ಅಂತೇಳಿ ಈ ಒಂದು ಪ್ರಯೋಗವನ್ನು ಮಾಡಿದ್ವಿ. ಅದು ಇವತ್ತು ಇಡೀ ದೇಶ ವ್ಯಾಪಕವಾಗ್ತಿದೆ. ಅಂದರೆ ದೇಶಾದ್ಯಂತ ಇವತ್ತು ಇದು ಬರ್ತಾ ಇದೆ ಅಂತಂದರೆ ನಿಜವಾಗಿಯೂ ಕೂಡ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ಕರ್ನಾಟಕ ಭಾಳ ಮುಂದೆ ಹೆಜ್ಜೆ ಇಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೆಳಗ್ಗೆ ನಿಮ್ಯಾನ್ಸ್ನ ಆಡಿಟೋರಿಯಂನಲ್ಲಿ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯವರು ಮತ್ತು ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಆರೋಗ್ಯ ಸಿಟಿ ಅಂತೇಳಿ ಇವತ್ತು ಒಂದು ಸಮಿಟನ್ನು ಏರ್ಪಾಡು ಮಾಡಿದರು. ದೇಶದ ಮೊದಲನೇ ಆರೋಗ್ಯ ನಗರ ಬೆಂಗಳೂರು ಅಂತೇಳಿ ಅವರನ್ನೇ ಇವತ್ತು ಘೋಷಣೆ ಮಾಡಿದ್ದಾರೆ. ನಾನು ಹೇಳಿದೆ, ಆರೋಗ್ಯ ಸಚಿವನಾಗಿ ಬೆಂಗಳೂರು ಮಾತ್ರ ಆರೋಗ್ಯ ನಗರ ಆಗಬಾರ್ದು, ನಮ್ಮ ಮುಖ್ಯಮಂತ್ರಿಗಳ ಕನಸಿದೆ ಕರ್ನಾಟಕ ಆರೋಗ್ಯ ಕರ್ನಾಟಕ ಆಗಬೇಕು ಅಂತ. ಅದರ ಕಡೆ ನಮ್ಮ ಪಯಣ ಇದೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅದಕ್ಕೆ ಪೂರಕವಾಗಿ ನಮಗೆಲ್ಲ ಕೂಡ ಗೊತ್ತಿದೆ, ಇವತ್ತು ಸಾಂಕ್ರಾಮಿಕ ರೋಗಗಳು ಏನು ಸಾವಾಗ್ತಾ ಇದ್ವು, ಕೋವಿಡ್ ಇರ್ಬೋದು, ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು, ಇವತ್ತು ಕಾಲ್ರಾ, ಈ ರೀತಿಯಲ್ಲಿ ಇದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ನಮ್ಮಲ್ಲಿ ಚಿಕಿತ್ಸೆ ಇವತ್ತು ಲಭ್ಯ ಇದೆ. ಮತ್ತು ಇದೆಲ್ಲ ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಬರುವಂಥದ್ದು. ಅದನ್ನು ಯಾವ ರೀತಿ ನಾವು ತಡೆಗಟ್ಟಬೋದು ಅನ್ನೋದಕ್ಕೆ ಕೂಡ ನಮ್ಮಲ್ಲಿ ಸಲ್ಯೂಷನ್ ಇದೆ. ಆದರೆ ಇವತ್ತು ಅಸಾಂಕ್ರಾಮಿಕ ರೋಗಗಳು ಏನಿವತ್ತು ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಮೆಂಟಲ್ ಹೆಲ್ತ್ ಇಶ್ಯೂಸ್, this is on the rise. And unfortunately we have gained a bad reputation, India being diabetes capital of the world. ಹಾಗಾಗಿ ಇದನ್ನು ನಾವು ಇವತ್ತು ನಿಗ್ರಹ ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಸಬ್ ಸೆಂಟರ್ ಹಂತದಿಂದ ಇವತ್ತು ನಮ್ಮಲ್ಲಿ 6,500 ಸಬ್ ಸೆಂಟರ್ಸು ಈ ರಾಜ್ಯದಲ್ಲಿ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ಸ್ ಆಗಿ ರೂಪುಗೊಂಡಿದೆ, ಮೇಲ್ದರ್ಜೆಗೆ ಏರಿದೆ. ಇದ್ರ ಮೂಲಕ ನಾವೇನು ಮಾಡ್ತಾ ಇದ್ದೇವೆ, 30 ವರ್ಷ ಮೇಲ್ಪಟ್ಟು ಎಲ್ಲ ವ್ಯಕ್ತಿಗಳನ್ನು ಇವತ್ತು ತಪಾಸಣೆಗೆ ಗುರಿ ಹಾಕಿಸ್ತಾ ಇದ್ದೀವಿ. ಆ ತಪಾಸಣೆ ಮಾಡೋದ್ರಿಂದ, ಸ್ಕ್ರೀನಿಂಗ್ ಮಾಡೋದ್ರಿಂದ ಎಷ್ಟು ಜನ ರಕ್ತದೊತ್ತಡಕ್ಕೆ, ಈ ಸಮಸ್ಯೆಗಳಿಗೆ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ನಿಖರವಾದಂಥ ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಒನ್ಸ್ ಡೇಟಾ ಈಸ್ ಕಲೆಕ್ಟೆಡ್, ದ ಟ್ರೀಟ್ಮೆಂಟ್ ಆ್ಯಂಡ್ ಸೊಲ್ಯೂಷನ್ ಫಾಲೋಸ್. ಹಾಗಾಗಿ ಈ ರೀತಿಯ ಒಂದು ಸ್ಟ್ರಾಟಜಿಯನ್ನು, ಈ ರೀತಿಯ ಒಂದು ತಂತ್ರವನ್ನು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಇವತ್ತು ವಹಿಸ್ತಾ ಇದೆ. ಇದೆಲ್ಲ ಕೂಡ ಗ್ರಾಮೀಣ ಪ್ರದೇಶದಲ್ಲಿತ್ತು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು, ನಗರಗಳಲ್ಲಿ ಕೂಡ ಬಡವರಿದ್ದಾರೆ, ನಗರಗಳಲ್ಲಿ ಕೊಳಚೆ ನಿವಾಸಿಗಳು ಹೆಚ್ಚಿದ್ದಾರೆ, ಕೂಲಿ ಕಾರ್ಮಿಕರು, ಬಡವರು ಕೂಡ ದೀನ ದಲಿತರಿದ್ದಾರೆ. ಇಲ್ಲಿ ಕೂಡ ನಾವು ಈ ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕ್ಲಿನಿಕ್ಗಳು ಅಂತ 438 ನಮ್ಮ ಕ್ಲಿನಿಕ್ಗಳು ಈ ರಾಜ್ಯದಲ್ಲಿ ಇಷ್ಟರಲ್ಲೇ ತಲೆ ಎತ್ತುತ್ತೆ. ಮೈಸೂರು ಸೇರಿದಂಗೆ ಮೈಸೂರು ಜಿಲ್ಲೆಗೆ 6 ನಮ್ಮ ಕ್ಲಿನಿಕ್ಕನ್ನು ಮೊದಲನೇ ಹಂತದಲ್ಲಿ ಕೊಟ್ಟಿದ್ದೇವೆ.
ಇದಕ್ಕೆ ಒಂದೇ ಸಲ ಮಾನ್ಯ ಮುಖ್ಯಮಂತ್ರಿಗಳು ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶ ಎರಡರಲ್ಲಿ ಕೂಡ ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ. ನಾನು ಇಷ್ಟನ್ನೇ ಮನವಿ ಮಾಡುವಂಥದ್ದು ಜನರಿಗೇನು ಅಂತಂದರೆ, ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೋಬೇಕು ಅನ್ನೋದಾದರೆ ಸತತವಾಗಿ ವರ್ಷಕ್ಕೆ ಒಮ್ಮೆ ಆದರೂ ನಾವು ತಪಾಸಣೆ ಮಾಡಿಕೊಳ್ಳುವಂಥ ಒಂದು ಹವ್ಯಾಸ, ಇಟ್ ಶುಡ್ ಬಿಕಮ್ ಎ ರಿಲಿಜಿಯಸ್ ಪ್ರಾಕ್ಟೀಸ್. ನಾವು ದೇವಸ್ಥಾನಕ್ಕೋ ಚರ್ಚ್ಗೋ ಮಾಸ್ಕೋ ಒಮ್ಮೊಮ್ಮೆ ಹೋಗದೇ ಇದ್ರೂ ಪರವಾಗಿಲ್ಲ, ಆದರೆ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ನಾವು ಆಸ್ಪತ್ರೆಗಳಿಗೆ ಹೋಗಿ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಕಡ್ಡಾಯವಾಗಿ ನಾವು ಮಾಡಬೇಕು ಅನ್ನೋವಂಥದ್ದನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ಮೈಸೂರು ವೈದ್ಯಕೀಯ ಕಾಲೇಜಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಇತಿಹಾಸದಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಿದ ಮೇಲೆ ನಮ್ಮ ಸರ್ಕಾರ ನೀಡಿದಷ್ಟು ಅನುದಾನ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಮಾಡಿಲ್ಲ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುಮಾರು 100 ಕೋಟಿಗೂ ಹೆಚ್ಚು ಕಟ್ಟಡಗಳಿಗೆ ನಾವು ಏನು ಉದ್ಘಾಟನೆ ಮಾಡಿದ್ದೇವೆ, ಇದರ ಜೊತೆಗೆ ಮೊನ್ನೆ 89 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇದು ಕೂಡ ಪಾರಂಪರಿಕವಾಗಿರ್ತಕ್ಕಂಥ ಕಟ್ಟಡಗಳಿದ್ವು, KR ಆಸ್ಪತ್ರೆ ಮತ್ತು ಚಲವಾಂಬ ಆಸ್ಪತ್ರೆಗಳು, ಇವೆಲ್ಲ ಕೂಡ ಇವನ್ನು ಕೂಡ ನಾವು ವಿನ್ಯಾಸಗೊಳಿಸಿ ಇವಾಗಿರ್ತಕ್ಕಂಥ ಸ್ಥಿತಿಯನ್ನೇ ನಾವು ಯಾವ ರೀತಿ ಹಿಂದೆ ಪಾರಂಪರಿಕವಾಗಿರ್ತಕ್ಕಂಥ ಕಟ್ಟಡಗಳಿದೆ ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸ ನಾವು ಮಾಡ್ತೇವೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮೆಲ್ಲರ ಪರವಾಗಿ, ಮೈಸೂರು ಜಿಲ್ಲೆಯ ಸಮಸ್ತ ಜನರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಿನ್ನೆ ತಾನೇ ಈ ಮಾನಸ್ಸಲ್ಲಿ ಇವತ್ತು ಈ ಮಾನಸ್ ಇಡೀ ರಾಜ್ಯದಲ್ಲಿ ಮೆಂಟಲ್ ಹೆಲ್ತ್ ರೋಲೌಟನ್ನು ನಾವೇನು ಮಾಡಿದ್ದೇವೆ, ಇದು ಇವತ್ತು ಕೇಂದ್ರ ಸರ್ಕಾರ ಕೂಡ ಮೆಚ್ಚಿ ಇವತ್ತು ನ್ಯಾಷನಲ್ ರೋಲೌಟ್ ಆಗಿದೆ. ಮೆಂಟಲ್ ಹೆಲ್ತ್ ಇನಿಷಿಯೇಟಿವ್ ಆಫ್ ಕರ್ನಾಟಕ ಆ್ಯಸ್ ಎ ಸ್ಟೇಟ್ ಮಾಡಿದ್ವಿ, ಇವತ್ತು ನ್ಯಾಷನಲ್ ರೋಲೌಟ್ ಆಗಿರುವಂಥ ಪ್ರೋಗ್ರಾಮ್ ಆಗಿದೆ. ಮತ್ತು ಇದೇ ಸಂದರ್ಭದಲ್ಲಿ ನಾನಿವತ್ತು ಕ್ರಿಪ್ಟೋ ರಿಲೀಫ್, HDFC ಗಿವ್ ಇಂಡಿಯಾ ಇದನ್ನೆಲ್ಲ ಕೂಡ ಒಟ್ಟುಗೂಡಿಸಿರ್ತಕ್ಕಂಥ ಶ್ರೀಕಾಂತ್ ನಾದ್ಮುನಿ ಅವರು, ಅದೇ ರೀತಿ ಡಾಕ್ಟರ್ ಸುದರ್ಶನ್ರವರು, ಇವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎರಡು ಪ್ರಮುಖವಾಗಿರ್ತಕ್ಕಂಥ ಹೊಸ ಇನಿಷಿಯೇಟಿವ್ಸನ್ನು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ, ವಯೋವೃದ್ಧರು, ಹಿರಿಯರು, ಉತ್ತಮವಾಗಿರ್ತಕ್ಕಂತಹ ದೃಷ್ಟಿ ಅವ್ರಿಗಿರಬೇಕು ಅನ್ನೋ ಒಂದು ವಿಷಯವನ್ನು, ಬದ್ಧತೆಯನ್ನು ಇಟ್ಕೊಂಡು ಇವತ್ತು ಒಂದು ಹೊಸ ಯೋಜನೆಯನ್ನು ರೂಪಿಸಿದ್ದಾರೆ. 60 ವರ್ಷ ಮೇಲ್ಪಟ್ಟು ಎಲ್ಲ ವ್ಯಕ್ತಿಗಳು ಕನ್ನಡಿಗರಿಗೆ ತಪಾಸಣೆ ಮಾಡಿ ಅವರಿಗೇನಾದರೂ ಎರರ್ಸ್ ಇದ್ದರೆ ಅಥವಾ ಇವತ್ತೇನಾದರೂ ಅವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅದನ್ನು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಮತ್ತು ಲೆನ್ಸ್ ಕರೆಕ್ಟ್ಗೆ ಅವರಿಗೆ ಕರೆಕ್ಷನ್ಗೋಸ್ಕರ ಇವತ್ತು ಸ್ಪೆಕ್ಟಿಕಲ್ಸನ್ನು ಕೂಡ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 500 ಬಾಲಕರಿಗೆ, 500 ಸಣ್ಣ ಮಕ್ಕಳಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಯೋಜನೆಯನ್ನು ಕೂಡ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ನಡೀತಾ ಇದೆ. ಹೀಗೆ 10 ಹಲವು ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಒಟ್ಟಾರೆಯಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರ, ನಮ್ಮ ಸರ್ಕಾರ, ಕರ್ನಾಟಕವನ್ನು ಆರೋಗ್ಯ ಕರ್ನಾಟಕ ಮಾಡುವಂತಹ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ನಾವಿವತ್ತು ನಡೀತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಿ, ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡು ಸದ್ಬಳಕೆ ಮಾಡಿಕೊಂಡು ಮತ್ತಷ್ಟು ಪ್ರಗತಿಯನ್ನು ನೀವೆಲ್ಲ ಕೂಡ ಕಾಣಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಆಶಿಸಿ ಇವತ್ತು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿದ್ದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಎಲ್ ನಾಗೇಂದ್ರ ಸರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕಾಗಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮೈಸೂರಿಗೆ ಒಂದು ರೀತಿ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಸಹ ಅವರು ಆಸೀನರಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಉನ್ನತ ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರೇ, ಮಾಜಿ ಸಚಿವರು ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎ ರಾಮದಾಸ್ ಅವರೇ, ನಮ್ಮ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಮಾಧವಿನವರೇ, ಶಿವಕುಮಾರ್ ಅವರೇ, ಶ್ರೀನಿವಾಸ್ ಅವರೇ, ನಿಜಗುಣ ರಾಜೂರವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ರಣದೀಪ್ ರವರೇ, ಹಾಗೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಅವರೇ, ನಾದಮುನಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೈದ್ಯಕೀಯ ಶಿಕ್ಷಣ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನವೀನ್ ರಾಜ್ ಸಿಂಗ್ ರವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನಿತರ ಎಲ್ಲ ಗಣ್ಯಮಾನ್ಯರೇ, ಭಾಳ ಸಂತೋಷ. ಇವತ್ತು 2024ಗೆ 100 ವರ್ಷವನ್ನು ತುಂಬುವಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ಮೆಡಿಕಲ್ ಕಾಲೇಜಾಗಿ ಹೊರಹೊಮ್ಮದಂಥ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಇವತ್ತು 100 ವರ್ಷ ತುಂಬುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾಗಿ 4 ಬಿಲ್ಡಿಂಗ್ಗಳನ್ನು ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿ ಬಾಯ್ಸ್ ಹಾಸ್ಟೆಲ್ಗೆ ಸುಮಾರು 35 ಕೋಟಿ ರೂಪಾಯಿ, ಹಾಗೆ ಈಗ ತಾನೇ ಉದ್ಘಾಟನೆ ಮಾಡಿದಂಥ ಒಂದು ಕಟ್ಟಡಕ್ಕೆ 32 ಕೋಟಿ ರೂಪಾಯಿ, 9.5 ಕೋಟಿಯಲ್ಲಿ ನರ್ಸ್ ಕ್ವಾರ್ಟರ್ಸ್, ಈ ರೀತಿ 4-5 ಬಿಲ್ಡಿಂಗ್ಗಳನ್ನು ಇವತ್ತು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಹಾಗೇನೆ ಇವತ್ತು ವಿಶೇಷವಾಗಿ 2022ರ ಬಜೆಟ್ನಲ್ಲಿ ಮೈಸೂರಿನ KR ಆಸ್ಪತ್ರೆ ಅವತ್ತು ಮಹಾರಾಜರು ಕೇವಲ 60,000 ಜನರಿಗೆ ಅನುಗುಣವಾದಂಥ ಒಂದು ಆಸ್ಪತ್ರೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಇಷ್ಟು ದೊಡ್ಡ ಗಾತ್ರದ ಮೊತ್ತವನ್ನು ಕೊಟ್ಟು ಸಂಪೂರ್ಣವಾಗಿ KR ಹಾಸ್ಪಿಟಲ್ ನವೀಕರಣ ಮಾಡಲಿಕ್ಕೆ 89 ಕೋಟಿ ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೆ ನಮ್ಮ ಆರೋಗ್ಯ ಸಚಿವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ನಾನು ಅಭಿನಂದನೆ ಸಹ ಸಲ್ಲಿಸ್ತಾ ಭಾಳ ಸಂತೋಷ. ಅವರು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಸಹ ಬಂದು ಈ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಸುಮಾರು 42 ಕೋಟಿ ರೂಪಾಯಿನಲ್ಲಿ ವೆಚ್ಚದಲ್ಲಿ ಇವತ್ತು ಉದ್ಘಾಟನೆ ಆಗಲಿಲ್ಲ. ಮುಂದಿನ ತಿಂಗಳಲ್ಲಿ ನಮ್ಮ ಆರೋಗ್ಯ ಸಚಿವರ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ತೀನಿ. ಲೇಡೀಸ್ ಹಾಸ್ಟೆಲ್ನನ್ನು ಸಹ ಮುಂದಿನ ತಿಂಗಳಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಸಹ ಮಾಡೋರಿದ್ದೇವೆ ಅಂತಕ್ಕಂಥದ್ದನ್ನ ಸಂದರ್ಭ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ನಂಬಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಲ್ ನಾಗೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೀಗ MLA ನಾಗೇಂದ್ರ ಸರ್ ಅವರು ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಯದ ಅಭಾವ ಇರೋದ್ರಿಂದ ಇದೀಗ ನಮ್ಮ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ನಾಡಿನ ಜನಪ್ರಿಯ ಜನಪರ ಜನಾನುರಾಗಿ ಮುಖ್ಯಮಂತ್ರಿಗಳಾದಂತಹ, ನಾನು ಯಾರಂತ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಪಾಪ ಶಿ ಹ್ಯಾಸ್ ಟು ಡೂ ಅವರ್ ಡ್ಯೂಟಿ ಅಷ್ಟೇ. ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜು ಅತ್ಯಂತ ಪ್ರತಿಷ್ಠವಾಗಿರುವಂಥ ಈ ಸಂಸ್ಥೆಗೆ ಇವತ್ತು ಅಭಿವೃದ್ಧಿಯ ಒಂದು ಪರ್ವ ಪ್ರಾರಂಭ ಆಗಿದೆ. ಇವತ್ತು ನಾವು
library building, girls hostel, 300 capacity students classroom, 500 capacity examination room, ಸುಮಾರು 100 ಕೋಟಿಗಿಂತ ಹೆಚ್ಚು ವೆಚ್ಚದಿಂದ ಕಟ್ಟಿರುವಂಥ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಆರೋಗ್ಯ ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಎಜುಕೇಷನ್ ಸಚಿವರು, ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡುತ್ತಿರುವಂಥ ಆತ್ಮೀಯ ಆದಂಥ ಶ್ರೀ ಸುಧಾಕರ್ ಅವರೇ, ಹಿರಿಯ ಸಚಿವರು, ಒಂದು ನಿಮಿಷಪ್ಪ ಗುರುವೇ, ನೀ ಮಾತಾಡೋದು ನನಗೆ ಕೇಳ್ತಾ ಇದ್ದೆ. ಹಿರಿಯ ಸಚಿವರು, ಜಲಸಂಪನ್ಮೂಲ ಸಚಿವರು, ಆತ್ಮೀಯರಾದಂಥ ಗೋವಿಂದಣ್ಣ ಕಾರಜೋಳ ಅವರೇ, ಶಾಸಕ ಮಿತ್ರರಾದಂಥ ನಾಗೇಂದ್ರ ಅವರೇ, ರಾಮದಾಸ್ ಅವರೇ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಿಗಮಗಳ ಅಧ್ಯಕ್ಷರೇ, ಡೀನ್ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಎಲ್ಲ ಪದಾಧಿಕಾರಿಗಳೇ, ಇಲ್ಲಿರುವಂಥ ಎಲ್ಲ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ವಿದ್ಯಾರ್ಥಿ ಬಂಧು ಭಗಿನಿಯರೇ, ಮಾಧ್ಯಮ ಸ್ನೇಹಿತರೆ, ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಇಲ್ಲದಿದ್ದರೆ ಏನಿದ್ರೂ ಪ್ರಯೋಜನವಿಲ್ಲ. ಆದರೆ ಆರೋಗ್ಯ ಎಲ್ಲರಿಗೂ ಇರಬೇಕು ಅಂತಂದರೆ ಚಿಕಿತ್ಸೆ ಎಲ್ಲರಿಗೂ ಕೂಡ ಮುಟ್ಟಬೇಕು. ಆಧುನಿಕ ಕಾಲದಲ್ಲಿ ಇಡೀ ಸಮುದಾಯ ಒತ್ತಡಕ್ಕೆ ಒಳಗಾಗಿದೆ. ಶ್ರೀಮಂತರಿಗೆ ಹಣ ಎಲ್ಲಿಡಬೇಕು ಅಂತ ಪ್ರೆಷರ್, ಬಡವರಿಗೆ ದುಡಿಮೆ ಮಾಡಬೇಕನ್ನುವಂಥ ಒತ್ತಡ, ವಿದ್ಯಾರ್ಥಿಗಳಿಗೆ ಪಾಸ್ ಆಗಬೇಕು ಅನ್ನುವಂಥ ಒತ್ತಡ ಅಲ್ವಾ? ಎಕ್ಸಾಮಿನೇಷನ್ ಬಂದಾಗ ಸ್ವಲ್ಪ ಒತ್ತಡ ಆಗ್ತದಿಲ್ಲ? ಆಗ್ತದೆ ಅಂತ ಹೇಳಿದರೆ ಸತ್ಯ ಹೇಳ್ದಂಗೆ ಅದು. ಯಾಕಂದರೆ ನಮಗೂ ಇಲೆಕ್ಷನ್ ಬಂದಾಗ ಒತ್ತಡ ಬರ್ತದೆ. ನಿಮ್ಗೆ ಹೆಂಗೆ ಪರೀಕ್ಷೆ, ನಮ್ಗೆ ಹಂಗೆ ಇಲೆಕ್ಷನ್ ಪರೀಕ್ಷೆ. ಒಂದಿಲ್ಲ ಒಂದು ರೀತಿಯಲ್ಲಿ ಮನುಷ್ಯರು ಒತ್ತಡದಲ್ಲಿರ್ತಾರೆ. ಈ ಒತ್ತಡವನ್ನು ತಡಿಬೇಕಾದ್ರೆ ಸದೃಢವಾಗಿರುವಂಥ ಆರೋಗ್ಯ ಬಹಳ ಮುಖ್ಯ. ಆ ಹೆಲ್ದಿ ಬಾಡಿ ಆ್ಯಂಡ್ ಹೆಲ್ದಿ ಮೈಂಡ್ ಇವೆರಡೂ ಇದ್ದರೆ ಎಂಥ ಪ್ರೆಷರನ್ನು ಕೂಡ ನಾವು ತಡ್ಕೋಬೋದು. ಎಂಥ ರೋಗ ಇದ್ದರೂ ಕೂಡ ಅದನ್ನು ಫೈಟ್ ಮಾಡಬಹುದು. ಮೊನ್ನೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಯಾರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ಅದಕ್ಕೇನಂತ ಕರಿತೀರಿ ಡಾಕ್ಟ್ರೆ? ಅವ್ರಿಗೆ ಆರೋಗ್ಯ ಇದು ಇದ್ದಾಗ ಈ ನೆಗಡಿ, ಕೆಮ್ಮು, ಜ್ವರ ಇರ್ತೈತಲ್ಲ, ಅವ್ರಿಗೆ ಏನಂತ ಕರಿತೀರಿ? ಏನು ಹೇಳ್ತೀರಿ? ಆರೋಗ್ಯ ಕೋವಿಡ್ ಟೈಮ್ನಲ್ಲಿ ಫ್ಲೂ ಅಂತ ಯಾರಿಗೆ ಬಹಳ ವೀಕ್ ಇತ್ತು, ILA ಸಾರಿ ಕೇಸಸ್, ಅವರು ಭಾಳ ಕಷ್ಟಕ್ಕೆ ಸಿಕ್ಕಾಕೊಂಡ್ರು. ಯಾರು ಸದೃಢವಾಗಿದ್ದರೂ ಅವರು ಅದನ್ನು ಎದುರಿಸಿದ್ರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ನಮ್ಮ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಇದೆ ಟು ಫೈಟ್ ಇಟ್. ಆ ಮೆಕ್ಯಾನಿಸಮನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ನಾವು. ಆ ಮೆಕ್ಯಾನಿಸಮನ್ನು ಮೇಂಟೈನ್ ಮಾಡದೇ ಇದ್ದರೆ ಅದು ಕೈ ಕೊಟ್ಟರೆ ಬರಬಾದ ರೋಗಗಳು ಬರ್ತವೆ, ಹೊರಗಡೆಯಿಂದ ರೋಗಗಳು ಬರ್ತವೆ, ಒಳಗಡೆ ಇರುವಂಥ ರೋಗಗಳು ಕೂಡ ಬರ್ತವೆ. ಹೀಗಾಗಿ ಆರೋಗ್ಯ ಬಹಳ ಮುಖ್ಯ. ಇವತ್ತಿನ ಆಧುನಿಕ ಚಿಕಿತ್ಸೆಯಲ್ಲಿ ಭಾಳಷ್ಟು ದೊಡ್ಡ ಬದಲಾವಣೆಗಳಾಗ್ತಾ ಇದೆ. ಟೆಕ್ನಾಲಜಿ and research are playing a very important role in modern medicines, and they are really coming to the help and aid of not only doctors but also to the patients. But however, the cost of treatment is going beyond the bounds of a common man. ಸಾಮಾನ್ಯ ಮನುಷ್ಯನಿಗೆ ನಿಲುಕದಷ್ಟು ಆರೋಗ್ಯ ಚಿಕಿತ್ಸೆ
ಭಾಳ ದುಬಾರಿಯಾಗಿದೆ. ಹೀಗಾಗಿ ಐ ವಾಂಟ್ ಟು ಗಿವ್ ಅ ಕಾಲ್ ಫ್ರಮ್ ದಿಸ್ ಪ್ಲ್ಯಾಟ್ಫಾರ್ಮ್. ಈ ಒಂದು ವೇದಿಕೆಯಿಂದ ನಾನು ಕರೆ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ರಿಸರ್ಚರ್ ಸೈಂಟಿಸ್ಟ್ಗಳಿಗೆ, ಎಲ್ಲ ಎಸ್ಟಾಬ್ಲಿಷ್ಡ್ ಲೀಡಿಂಗ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಕಂಪ್ನಿಗಳಿಗೆ, ಗೌರ್ಮೆಂಟಲ್ಲಿರುವಂಥ ಎಕ್ಸ್ಪರ್ಟ್ಸ್ಗಳಿಗೆ ನೀವು ನಿಮ್ಮ ಎಲ್ಲ ಲಕ್ಷ್ಯ ಅತ್ಯಂತ ಸುಲಭ ದರದಲ್ಲಿ ಉತ್ತಮವಾದಂಥ ಚಿಕಿತ್ಸೆ ಕೊಡುವಂಥದ್ದನ್ನು ಮಾಡೋದಕ್ಕೆ ನೀವು ಪ್ರಯತ್ನಗಳನ್ನು ಮಾಡಬೇಕು. ಆವಾಗ ಜನಸಾಮಾನ್ಯರ ಆರೋಗ್ಯವನ್ನು ರಕ್ಷಣೆ ಮಾಡೋಕ್ಕೆ ಸಾಧ್ಯ. ಭಾಳಷ್ಟು ಜನ ಇವತ್ತು ಆಸ್ಪತ್ರೆಗೆ ಹೋಗುವಷ್ಟು ಶಕ್ತಿ ಇಲ್ಲ. ಹಳ್ಳಿಯಲ್ಲಿ ಈ ನಮ್ಮ ಸ್ವಲ್ಪ ವಯಸ್ಸಾದಂಥ ನಮ್ಮ ಬಡ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಎದೆ ನೋವು ಬಂದರೆ ಅಮೃತಾಂಜನ್ ಹರ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಅದೇ ಅವ್ರಿಗೆ ರಿಲೀಫ್. ಹೀಗೆ ಹಲವಾರು ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ರೂ ಕೂಡ ಅವ್ರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಅದಕ್ಕೆ ಒಂದು ಕಾರಣ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಇನ್ನೊಂದು ಅವ್ರ ಹತ್ರ ಹಣಕಾಸಿನ ಶಕ್ತಿ ಇಲ್ಲ. ಸೊ ಎಂಟೈರ್ ಸೈನ್ಸ್ ವರ್ಲ್ಡ್ಗೆ, ಹೆಲ್ತ್ ವರ್ಲ್ಡ್ಗೆ ನಾನು ಕರೆ ಕೊಡ್ತೀನಿ. ನಿಮ್ಮ ಎಲ್ಲ ರಿಸರ್ಚ್ಗಳು ಎಷ್ಟೇ ಉತ್ತಮವಾದ ರಿಸರ್ಚು ಕಾಸ್ಟ್ಲಿ ಆದರೆ ಭಾಳ ಕೆಲವರಿಗೆ ಪ್ರಯೋಜನ ಆಗ್ತದೆ. ಆದರೆ ದುಡಿಯೋ ವರ್ಗ ಏನಿದೆ, ಆ ದುಡಿಯೋ ವರ್ಗವನ್ನು ಆರೋಗ್ಯ ಕಾಪಾಡಿದರೆ ದೇಶ ಕಾಪಾಡ್ತೀವಿ ನಾವು. The people who are in the bottom of the pyramid, they are very important. They are the movers and shakers of our economy of this country. Their health is paramount for me. ಅವರ ಹೆಲ್ತು ಚೆನ್ನಾಗಿದ್ದರೆ ದೇಶದ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಹೀಗಾಗಿ ಐ ವಾಂಟ್ ಟು ಗಿವ್ ಅ ಕಾಲ್. ಎಲ್ಲ ರಿಸರ್ಚ್ ಇವರೆಲ್ಲರಿಗೂ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಮ ಔಷಧಿ ಉಪಚಾರ ಎಲ್ಲವೂ ಸಿಗುವಂತೆ ಬರುವಂಥ ದಿನಗಳಲ್ಲಿ ನೀವು ಮಾಡಬೇಕು. ಅದೇ 21ನೇ ಶತಮಾನದ ಚಾಲೆಂಜ್, ಹೆಲ್ತ್ ಚಾಲೆಂಜಲ್ಲಿ ಅಫೋರ್ಡಬಲ್ ಹೆಲ್ತ್ ಸರ್ವಿಸ್, ದಿಸ್ ಈಸ್ ದ ಚಾಲೆಂಜ್. ಆದರೆ ಅನ್ಫಾರ್ಚುನೇಟ್ಲಿ ಯಾರು ಕೂಡ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ತಾ ಇಲ್ಲ. ನಾನು ಕೇಳ್ತೀನಿ, ಈಗೆಲ್ಲ ನೀವು ಇಷ್ಟು 100 ವರ್ಷ ಎಲ್ಲ ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಇದೆ, ಒಳ್ಳೊಳ್ಳೆ ಡಾಕ್ಟರ್ಸ್ ಮಾಡಿದಿರಿ, ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಿಮ್ಮದೇ ಆದಂಥ ಒಂದು ಸಣ್ಣ R&D ಯಾಕೆ ಪ್ರಾರಂಭ ಮಾಡೋದಿಲ್ಲ? ಯಾವುದಾದ್ರೂ ಒಂದೊಂದು ಸಬ್ಜೆಕ್ಟಲ್ಲಿ ಮಾಡಿ. ನೀವು ಯಾವ ಎಕ್ಸ್ಪರ್ಟ್ ಇದೆ ಅದರಲ್ಲೇ ಮಾಡಿ. ಒಂದು ಇನ್ಕ್ಯುಬೇಷನ್ ಸೆಂಟರ್ ಮಾಡಿ, R&D ಮಾಡಿ, ಫೈಂಡ್ ಸೊಲ್ಯೂಷನ್ಸ್. ಐ ವಾಂಟ್ ಎವ್ರಿ ಮೆಡಿಕಲ್ ಕಾಲೇಜ್ ಹೂ ಹ್ಯಾಸ್ ಗಾಟ್ ಅ ವೆರಿ ಲಾಂಗ್ ಹಿಸ್ಟ್ರಿ ಶುಡ್ ಹ್ಯಾವ್ ದೇರ್ ಓನ್ R&D ಸೆಂಟರ್. ಅದು ಮೆಡಿಸಿನಲ್ಲಿರ್ಬೋದು, ಸರ್ಜರಿಯಲ್ಲಿರ್ಬೋದು, ಎನಾಟಮಿಯಲ್ಲಿರ್ಬೋದು, ಎಲ್ಲದರಲ್ಲೂ ಇರ್ಬೋದು. ಯಾಕೆ ಮಾಡಬಾರ್ದು? ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ನಿಮ್ಗೆ ಗೊತ್ತಿರ್ತದೆ ಏನು ಮಾಡಬೇಕು ಅಂತ. ಆದರೆ ಏನು ಮಾಡೋದಿಲ್ಲ. ಡೋಂಟ್ ಟ್ರೈ ಟು ಬಿ ಹೆಲ್ಪ್ಲೆಸ್. ಯು ಆರ್ ನಾಟ್ ಹೆಲ್ಪ್ಲೆಸ್. ಯು ಕ್ಯಾನ್ ಬಿ ಹೆಲ್ಪ್ಫುಲ್ ಟು ದಿ ಪೂರ್ ಪೀಪಲ್. ಎಸ್ಪೆಷಲಿ ಐ ವಾಂಟ್ ಟು ಕಾಲ್ ಆನ್ ಆಲ್ ದ ಡಾನ್ಸ್ ಆಫ್ ಹೆಲ್ತ್ ಆಲ್ ಓವರ್ ದ ಕಂಟ್ರಿ. ಇಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿರೋರು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಒಂದು ಕ್ಷಣ ಯೋಚನೆ ಮಾಡಿ. ನಮ್ಮ ಎಲ್ಲ ಪ್ರಮುಖ ಕಾಲೇಜು, ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು 10-15 ಕಾಲೇಜುಗಳು, ಅದರಲ್ಲಿ ಕಂಪ್ಲೀಟಾಗಿ R&D ಇನ್ಕ್ಯುಬೇಷನ್ ಆ್ಯಂಡ್ R&D ಬಂದರೆ ಎಷ್ಟು ದೊಡ್ಡ ಪ್ರಗತಿಯನ್ನು ಮಾಡ್ಬೋದು. ವಿ ವಿಲ್ ನಾಟ್ ರಿಲೈ ಆನ್ ಮಲ್ಟಿನ್ಯಾಷನಲ್ R&D ಸೆಂಟರ್ಸ್ ಆ್ಯಂಡ್ ಮಲ್ಟಿನ್ಯಾಷನಲ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ದೀಸ್ ಆರ್ ಲಿಟ್ರಲಿ ನಮ್ಮ ಬಡ ಜನಕ್ಕೆ ಸಿಗದೇ ಇರುವಂಥ ರೀತಿಯಲ್ಲಿ ಇವತ್ತು ಔಷಧಿ ತಯಾರಾಗ್ತಾ ಇದೆ. ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ಸ್, ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಇದೆ. ನ್ಯೂಕ್ಲಿಯರ್ ಮೆಡಿಸಿನ್ ಯಾರಿಗೂ, ಇಲ್ಲಿರೋರು ಯಾರಿಗೂ ಕೂಡ ನೀವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಫಾರ್ಗೆಟ್ ಪೂರ್ ಪೀಪಲ್. ಈ ಥರದ ಔಷಧಿಗಳನ್ನು ಮಾಡಿ ಏನು ಪ್ರಯೋಜನ? ಲ್ಯಾಬಲ್ಲಿ ಇಟ್ಕೊಳ್ಳೋದಕ್ಕೆ ಇರುವಂಥ ಔಷಧಿಗಳು ಬೇಕಾಗಿಲ್ಲ ನಮಗೆ. ಜನಸಾಮಾನ್ಯರಿಗೆ ಮುಟ್ಟಿ ಅವರ ಆರೋಗ್ಯ ಚಿಕಿತ್ಸೆ ಕೊಟ್ಟು ಉತ್ತಮವಾದಂಥ ಆರೋಗ್ಯ ಆಗಬೇಕು ಅಂತ ಒಂದು ಕರೆಯನ್ನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ಇದನ್ನು ಇಲ್ಲಿ ಯಾಕೆ ಹೇಳಿದ್ದೀನಿ ಅಂದರೆ, ಮೈಸೂರಲ್ಲಿ ಅಂಥ ಸರ್ವಿಸ್ ಕೊಟ್ಟಿರುವಂಥ ಇತಿಹಾಸ ಇದೆ. ಮೈಸೂರಿನಲ್ಲಿ ಉತ್ತಮವಾದಂಥ ಡಾಕ್ಟರ್ಸ್ ಇದ್ದಾರೆ, ಈ ಸಂಸ್ಥೆಯಲ್ಲಿ ಉತ್ತಮವಾದಂಥ ಪ್ರೊಫೆಸರ್ಸ್ ಇದ್ದಾರೆ. ಇಲ್ಲಿ ನೀವು ಮಾಡೋಕ್ಕೆ ಸಾಧ್ಯ ಇದೆ. 100 ವರ್ಷದ ಇತಿಹಾಸದಿರುವಂಥ ಈ ಸಂಸ್ಥೆಯಲ್ಲಿ ಇದನ್ನು ಮಾಡಬೇಕು. ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಡಾಕ್ಟರ್ ಸುಧಾಕರ್ ಅವರೇ,
100 ವರ್ಷದ ಈ ಸಂದರ್ಭದಲ್ಲಿ ನೀವು ಯು ಎಸ್ಟಾಬ್ಲಿಷ್ R&D ಸೆಂಟರ್ ಹಿಯರ್. ಅದಕ್ಕೆ ಎಷ್ಟು ಹಣ ಬೇಕೋ ಮುಂದಿನ ಬಜೆಟ್ನಲ್ಲಿ ನಾನು ಒದಗಿಸಿಕೊಡ್ತೀನಿ. ಎರಡನೇದಾಗಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ವರ್ಷ ಬಜೆಟ್ನಲ್ಲಿ 89 ಕೋಟಿ ರೂಪಾಯಿ ಕಟ್ಟಡ ಈಗ ಮತ್ತೆ ಪ್ರಾರಂಭ ಆಗುತ್ತೆ. I want to see after 100 years it should be one of the most modern medical institute in the country. I have seen ವೆಸ್ಟಲ್ಲೆಲ್ಲ ನಾವು ನೋಡ್ತೀವಿ 150 years 160 years ಆದರೂ ಕೂಡ ಇಟ್ಸ್ a combination of a very long reputed history and a very modern future. It's a combination of both. ಆ ಥರ ಇಲ್ಲಿನೂ ಆ ಕನ್ಸೆಪ್ಟ್ ಬರಬೇಕು, ಹೊಸ ಹೊಸ ಐಡಿಯಾಗಳು ಬರಬೇಕು. You invite ideas, you invite the talent from outside and do it. ಈಗ ICU ಈ ಭಾಳ ಉತ್ತಮವಾದಂಥ ಒಂದು ಕನ್ಸೆಪ್ಟ್ ಇದೆ. ನನಗೆ ಇನ್ನೊಂದು ಕ್ವಶನ್ ಮಾರ್ಕ್ ನನಗೆ ಮನಸ್ಸಿನಲ್ಲಿರುವಂಥದ್ದು, ಎವ್ರಿ ಇಯರ್ ವಿ ಆರ್ ಟರ್ನಿಂಗ್ ಔಟ್ ಮೋರ್ ದೆನ್ 5,000 ಸ್ಟೂಡೆಂಟ್ ಫ್ರಮ್ ಅವರ್ ಸ್ಟೇಟ್. ಅಷ್ಟಾದರೂ ಕೂಡ ಡಾಕ್ಟರ್ಗಳ ಕೊರತೆ ಇದೆ. ಎಲ್ಲಿ ಹೋಗ್ತೀರಿ ನೀವು, ಏನು ಮಾಡ್ತೀರಿ ಗೊತ್ತಾಗಲ್ಲ. ಅಫ್ಕೋರ್ಸ್ PG ಮಾಡೋಕ್ಕೆ 7 ವರ್ಷ ಬೇಕು, ಅದೆಲ್ಲ ಅರ್ಥ ಆಗುತ್ತೆ ನನಗೆ. ಬಟ್ ಆಫ್ಟರ್ PG ಆದರೂ ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ? ಎಲ್ಲ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತೀರಿ. ಒಂದು ಸ್ವಲ್ಪ ಗೌರ್ಮೆಂಟ್ ಸೆಕ್ಟರ್ಗೆ 1 ವರ್ಷ 2 ವರ್ಷ ಸರ್ವಿಸ್ ಮಾಡಿ, ಅದ್ರ ಲಾಭ ನಿಮಗಾಗ್ತದೆ. ದಟ್ ಮೋಸ್ಟ್ ಡಿಫಿಕಲ್ಟ್ ಪೇಷಂಟ್ಸ್ ಇರುವಂಥದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಪ್ರೈವೇಟ್ ಹಾಸ್ಪಿಟಲಲ್ಲಿ ಇಲ್ಲ. ಇಫ್ ಯು ಆರ್ ಸಕ್ಸಸ್ಫುಲ್ ಆಸ್ ಅ ಡಾಕ್ಟರ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್, ಇಟ್ ಈಸ್ ವೆರಿ ಈಸಿ ಟು ಪ್ರಾಕ್ಟೀಸ್ ಇನ್ ಪ್ರೈವೇಟ್. ಆಮೇಲೆ ಭಾಳ ಸುಲಭ ಆಗುತ್ತೆ. ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸ್ ಬರ್ತದೆ, ಮಾಲ್ ನ್ಯೂಟ್ರಿಷನ್ ಇರುವಂಥ ಕೇಸ್ ಬರ್ತದೆ, ಮಾಲ್ ನ್ಯೂಟ್ರಿಷನ್ ಬೇರೆ ಬೇರೆ ರೋಗ ಇರುವಂಥ ಕೇಸ್ಗಳು ಬರ್ತವೆ. ಇಫ್ ಯು ಕ್ಯಾನ್ ಟ್ರೀಟ್ ದೆಮ್, ದಟ್ ವಿಲ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಅದರಿಂದ ನೀವು ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ಕರೆ ಕೊಡೋಕ್ಕೆ ಇಚ್ಛಪಡ್ತೇನೆ, ಸ್ವಲ್ಪ ಸರ್ವಿಸ್ ಮಾಡಿ. ಇಷ್ಟು ದೊಡ್ಡ ಯು ಆರ್ ಇನ್ ದ ನೋಬಲ್ ಸರ್ವಿಸ್. ಡಾಕ್ಟರ್ಸ್ ಅಂತಂದರೆ ಐ ಟ್ರೀಟ್ ನೆಕ್ಸ್ಟ್ ಟು ಗಾಡ್. ಎಲ್ಲಿ ಪೇನನ್ನು ರಿಲೀಫ್ ಮಾಡುವಂಥ ಕೆಲಸ ಆ ಕ್ರಿಯೇಟರ್ಗೆ ಒಬ್ಬನ ಕಡೆ ಇದೆ, ಎರಡನೇದು ಡಾಕ್ಟರ್ ಕಡೆ ಇದೆ. ನಾವು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮಗೇನಾದ್ರು ನೋವು ಆದರೆ ನಾವು ಡಾಕ್ಟರ್ ಕಡೆನೇ ಹೋಗ್ಬೇಕು, ಮತ್ತೆ ಯಾರ ಕಡೆನೂ ಹೋಗಕ್ಕೆ ಸಾಧ್ಯ ಇಲ್ಲ. ಸೊ ದ್ಯಾಟ್ ಪವರ್ ಯು ಹ್ಯಾವ್, ಯು ಆರ್ ಇನ್ ದ ನೋಬಲ್ ಪ್ರೊಫೆಷನ್ ಆ್ಯಂಡ್ ದ್ಯಾಟ್ ನೋಬಲಿಟಿ ಶುಡ್ ಬಿ ದೇರ್ ಇನ್ ಯುವರ್ ಸರ್ವಿಸ್. ಬಡವ್ರ ಬಗ್ಗೆ ನೀವು ಒಂದು ಸ್ವಲ್ಪ ಸರ್ವಿಸ್ ಮಾಡೋದಕ್ಕೆ ನಿಮ್ಮ ಓತಲ್ಲಿ ಅದನ್ನೊಂದು ಸೇರಿಸ್ಬಿಡಿ. ನೀವೆಲ್ಲ ಓತಲ್ಲಿ ಮಾಡ್ತಿರಲ್ಲ, ನಾನು ಬಡವ್ರ ಬಗ್ಗೆ ಒಂದು ಸ್ವಲ್ಪ ದಿವಸ ಸರ್ವಿಸ್ ಮಾಡ್ತೇನೆ ಅಂತ ಅದನ್ನೊಂದು ಸೇರಿಸ್ಬಿಡಿ. ಸೆಕೆಂಡ್ ಓತ್ ಅಂತಾದರೂ ಮಾಡಿ. ಹೋಪ್ ಆಫ್ ಏನಂತಿರೋದಕ್ಕೆ ಹಿಪೋಕ್ರೆಟಿಕ್ ಓತ್. ಅದಕ್ಕೆ ಆ ಹಿಪೋಕ್ರೆಟಿಕ್ ಓತಿಗೆ ಜೊತೆಗೆ ಇದನ್ನು ಸೇರಿಸ್ಕೊಂಡು ಬಿಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಗಿದೆ. ಇನ್ನಷ್ಟು ಮಾತಾಡಬೇಕು ಅಂತಾಗಿತ್ತು, ಆದರೆ ಐ ಗಾಟ್ ಪಾಸಿಟಿ ಆಫ್ ಟೈಮ್. ಆಲ್ ದ ಬೆಸ್ಟ್ ಟು ಯು. ಯು ಆರ್ ವೆರಿ ಲಕ್ಕಿ to be a student in this reputed hospital, reputed institution. I assure you, if a time well spent in this institution, you will be the most successful in your profession, in your specialty, wherever you go, and I wish you that. One last word. My government has given top priority to the health. Highest budget I have given to the health. And it is not only the money, it is the sensitivity of our government. ಇವತ್ತು ನಾವು ನಮ್ಮ ಸ್ಕೀಮ್ನಲ್ಲಿ ಯಾರು ಹುಟ್ಟು ಕಿವುಡಿದ್ದಾರೆ ಅವ್ರಿಗೆ ಏನಂತೀರ ಕಾಕ್ಲಿಯರ್ ಇಂಪ್ಲಾಂಟ್ ಅದನ್ನು ಮಾಡೋದಕ್ಕೆ ಸುಮಾರು 500 ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಯಾರಿಗೆ ಕಣ್ಣಿದು ಇದೆ ಅವ್ರ ಕಣ್ಣು ತಪಾಸಣೆಯನ್ನು ಮಾಡಿ ಸರ್ಜರಿ ಮಾಡಿ ಅವ್ರಿಗೆ ಸ್ಪೆಕ್ಸ್ ಕೊಡುವಂಥದ್ದನ್ನು ಬೃಹತ್ ಕಾರ್ಯಕ್ರಮ ಮಾಡಿದ್ದೇವೆ. ಡಯಾಲಿಸಿಸ್ 30,000 ಸೈಕಲ್ಸ್ ಇತ್ತು ಒಂದು ದಿವಸಕ್ಕೆ, 60,000ಗೆ ಇನ್ಕ್ರೀಸ್ ಮಾಡಿದ್ದೇವೆ. ಯು ನೋ ಹೌ ಡಯಾಲಿಸಿಸ್ ಇಸ್ ವೆರಿ ಕ್ರಿಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್.
ಅದೇ ರೀತಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಇವತ್ತು ಅವರ ಕೀಮೋಥೆರಪಿ ಸೈಕಲ್ಸನ್ನು ಇನ್ಫ್ಯೂಷನ್ ಸೆಂಟರ್ 12 ಇನ್ಫ್ಯೂಷನ್ ಸೆಂಟರ್ನ ಇಡೀ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ಆ್ಯಸಿಡಲ್ಲಿ ಒಳಗಾಗಿರುವಂಥ ಹೆಣ್ಣುಮಕ್ಕಳಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತಾ ಇದ್ದೇವೆ. ಎನಿ ಹೆಲ್ತ್ ಪ್ರಾಬ್ಲಮ್ ಮೈ ಗೌರ್ಮೆಂಟ್ ಶುಡ್ ಗೋ ದೇರ್, ಅವ್ರಿಗೆ ಸಹಾಯ ಮಾಡಬೇಕನ್ನುವಂಥ ಆ ಸೆನ್ಸಿಟಿವಿಟಿಯಿಂದ ಇವತ್ತು ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಕ್ಲಿನಿಕ್ ಎಲ್ಲ ಶಹರದಲ್ಲಿ ಇವತ್ತು ನಮ್ಮ ಕ್ಲಿನಿಕನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾಕಂದರೆ ನೀವು ಕ್ಲಿನಿಕ್ ತೆಗೆದು ಬಿಟ್ಬಿಟ್ಟಿದ್ದೀರಿ, ನಾವು ತೆಗಿಬೇಕೀಗ. ಮೊದಲೆಲ್ಲ ಡಿಸ್ಪೆನ್ಸರೀಸ್ ಅಂತಿದ್ವಿ, ಬೋರ್ಡ್ ಹೋಗ್ಬಿಟ್ಟು ಡಿಸ್ಪೆನ್ಸರಿ ಬೋರ್ಡ್ ಹೋಗ್ಬಿಟ್ಟಿದ್ದಾವೆ. ಅದಕ್ಕೀಗ ನಮ್ಮ ಕ್ಲಿನಿಕನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೈಸೂರಲ್ಲಿ ಮಾಡ್ತಾ ಇದ್ದೇವೆ, ಹುಬ್ಳಿ ಧಾರವಾಡ ಮಾಡ್ತಾ ಇದ್ದೇವೆ, ಬೆಂಗಳೂರು, ಮಂಗಳೂರು, ಗುಲ್ಬರ್ಗ, ಬೇರೆ ಬೇರೆ ಎಲ್ಲ ಕಡೆ ಮಾಡ್ತಾ ಇದ್ದೇವೆ. ಸೊ ದೀಸ್ ಆರ್ ದ ಫ್ಯೂ ಸ್ಟೆಪ್ಸ್ ವಿ ಹ್ಯಾವ್ ಟೇಕನ್ ಆ್ಯಂಡ್ ವಿ ಆರ್ ರೆಡಿ ಟು ಟೇಕ್ ದಿಸ್ ಥಿಂಗ್. ಆ್ಯಂಡ್ ಐ ವಾಂಟ್ ಟು ಇನ್ವೆಸ್ಟ್ both by the government and the private sector to bring down the cost and make one of the most effective medicine and treatment at the affordable cost. Thank you. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ನುಡಿಗಳನ್ನಾಡಿದಂತಹ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀ ಎಲ್ ನಾಗೇಂದ್ರ ಸರ್ ಅವರು ಹಾಗೆಯೇ ಡೀನ್ ಮೇಡಮ್ ದಾಕ್ಷಾಯಿಣಿ ಮೇಡಮ್ ಅವರನ್ನ ಕೇಳಿಕೊಳ್ತೇನೆ. ಇದೀಗ ವೇದಿಕೆ ಮೇಲೆ ಜನಪರ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ತಮ್ಮೆಲ್ಲರ ಚಪ್ಪಾಳಿಯ ಮೂಲಕ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ತದನಂತರ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಸನ್ಮಾನ್ಯ ಸಚಿವರು, ಅವರಿಗೂ ಕೂಡ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ನಾಗೇಂದ್ರ ಸರ್ ಅವರು ಹಾಗೂ ಡೀನ್ ಮೇಡಮ್ ಅವರನ್ನು ಕೇಳಿಕೊಳ್ತೇನೆ. ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಸನ್ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ತದನಂತರ ಗೋವಿಂದ ಕಾರಜೋಳ ಸರ್ ಅವರು ನೀರಾವರಿ ಇಲಾಖೆ ಸಚಿವರು, ಅವರಿಗೂ ಕೂಡ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ತದನಂತರ ಶ್ರೀ ಎಲ್ ನಾಗೇಂದ್ರ ಸರ್ ಅವರು ಮಾನ್ಯ ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ. ಇದೀಗ ಸುದರ್ಶನ್ ಸರ್ ಅವರು ವಂದನಾರ್ಪಣಾ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ವಂದನಾರ್ಪಣೆಯನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ ಸನ್ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಗೂ ಗೋವಿಂದ ಕಾರಜೋಳ ಮಾನ್ಯ ನೀರಾವರಿ ಸಚಿವರು, ಮಾನ್ಯ ನಾಗೇಂದ್ರರವರು ಮಾನ್ಯ ಶಾಸಕರು, ಮತ್ತು ಎಸ್ ಎ ರಾಮದಾಸ್ ಅವರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಆಫೀಸರ್ಸು, ಇಂಜಿನಿಯರ್ಸು, ಪ್ರೆಸ್ಸು, ಮೀಡಿಯಾ ಮತ್ತು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲ ಗಣ್ಯ ಮಹನೀಯರು ಕೂಡ ತೆರಳ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ಇದೀಗ ವೇದಿಕೆ ಮೇಲೆ ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹಾಗೆ ಇದೀಗ ವೇದಿಕೆ ಮೇಲೆ ಗೌರವ ಸಮರ್ಪಣೆ ಮುಂದುವರಿಯುತ್ತೆ. ಶ್ರೀ ಸಿ ಮಂಜಪ್ಪರವರು, ಮುಖ್ಯ ಇಂಜಿನಿಯರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಇಂಜಿನಿಯರಿಂಗ್ ವಿಭಾಗ, ಬೆಂಗಳೂರು. ಹಾಗೆ ಶ್ರೀ ವೆಂಕಟರಮಣಗೌಡ ಸರ್ ಅವರು, ಚಂದ್ರೂರವರು, ವ್ಯವಸ್ಥಾಪಕ ನಿರ್ದೇಶಕರು, ಸ್ಟಾರ್ ಇನ್ಫ್ರಾಟೆಕ್, ಬೆಂಗಳೂರು. ಅವರಿಗೂ ಕೂಡ ವೇದಿಕೆ ಮೇಲೆ ಗೌರವ ಸಮರ್ಪಣೆ. ದಯಮಾಡಿ ಸರ್ ವೇದಿಕೆ ಮೇಲೆ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಉದ್ಘಾಟಕರಿಗೆ, ಘನ ಉಪಸ್ಥಿತಿಯನ್ನು ವಹಿಸಿದಂತಹ ಎಲ್ಲ
ಗಣ್ಯ ಮಹನೀಯರಿಗೆ, ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಗೇಂದ್ರ ಸರ್ ಅವರಿಗೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮೈಸೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಿಗೆ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ, ಮಾನ್ಯ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆ ಧನ್ಯವಾದಗಳು. ಹಾಗೆಯೇ ಎಲ್ಲ ಆಡಳಿತ ವರ್ಗದವರಿಗೆ ಹಾಗೂ ಇಂಜಿನಿಯರ್ಗಳಿಗೆ, ಹಾಗೆ ಬಾಲಕ ವಿದ್ಯಾರ್ಥಿ ನಿಲಯ ಮತ್ತು ಗ್ರಂಥಾಲಯ, ಉಪನ್ಯಾಸ ಕೊಠಡಿ, ಪರೀಕ್ಷಾ ಕೊಠಡಿ ನಿರ್ಮಿಸಿರುವಂತಹ ಇಂಜಿನಿಯರಿಂಗ್ ಬೆಂಗಳೂರು ವಿಭಾಗ ಹಾಗೂ ಮೈಸೂರು ವಿಭಾಗದ ಎಲ್ಲ ಇಂಜಿನಿಯರ್ಗಳಿಗೂ ಕೂಡ ತುಂಬು ಹೃದಯದ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತೇವೆ. ಶ್ರೀ ವೆಂಕಟರಮಣ ಗೌಡ ಸರ್ ಅವರು ವ್ಯವಸ್ಥಾಪಕ ನಿರ್ದೇಶಕರು, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲ ಆಡಳಿತದ ವರ್ಗದ ಅಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಹಾಗೂ ವಂದನೆಗಳು. ಹಾಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ತುಂಬು ಹೃದಯದ ಧನ್ಯವಾದಗಳು. Hi, here we are at the Tele-ICU hub set up by the 10-bed ICU. This is the first of its kind in Karnataka. This Tele-ICU hub, situated inside KR Hospital, is linked to 6 peripheral ICUs set up across Mysore. Let us now see a live demonstration of how a specialist doctor would be providing service to all of these peripheral ICUs. Okay. Currently, there are 6 peripheral ICUs linked to this hub. These are at Taluka hospitals in Virajpet, Santemarahalli, Nanjangud, HT Kote, KR Hospital and Virajpet. Now here we have Dr. Ravi Chetan and Dr. Atul, who are going to be showing us a live demonstration of how this works. Now we are going to see a patient present in a KR hospital spoke this one. So in totally in this patient suite we can see the 10 patients, and also it is showing patient is whether critical or stable. Every mark will come. Okay, it's keep on updating every 3rd hourly, 4th hourly based on the patient profile. Now we are going to see the patient by name Yashoda. We are following up her from last 3 days. She has been admitted with it's a case of GTCS. It's a convulsions case, and we have stabilized her. And when you open the patient profile, you can see why the patient has been admitted and what was her condition during admission and what are present vitals, saturation, everything we can see. The most important thing is that they will give the special instruction also they can give, and also they will mention about what treatment they have given at present. If you go to the treatment history, medicine history, you can see what is the dose, and what you can also see whether patient is changed in between the medications and all, and also you can see the BP chart, pulse, the day-to-day activities also you can observe. By looking at this one, you can say at patient data will be saved and it will be again reviewed as and when required. Okay. Now we are going to see patient, the live patient. Okay. From the hub center to the spoke center. So this is the patient who is on ventilator 2 days back. So now patient has been treated. Now she is off ventilator. We are observing her vitals. Okay. So this is the patient. We can see patient, the closer look also we can see. We can observe the facial features, and also we can directly go to the monitor settings. Okay, monitors, and in the monitor we can clearly analyze all the parameters, and we can change the setting also. Monitor to the patient bed view, patient view, everything, all the features will be there. It's just like you are near the patient and watching all the patient conditions. Okay. If you want, you can correct the doctor who is present in the spoke, doctor or ICU nurse, and you can give specific instruction. Otherwise, you can ask them what are the problem they are facing. We can address the problem also. Now we are going to call Dr. Ashwin, who is present in the spoke hospital. Ashwin. Yes, sir. Okay. How is that patient? Yeah, patient is fine, sir. No, he is stabilized. Hello? Now our patient condition is stable, no?
Yes, sir. Patient Okay, what are the investigation you have sent today? What are the investigations? Sir, we have sent a Routine investigation. Okay, she is maintaining saturation? BP she is maintaining, sir. Huh? She is maintaining saturation as well as BP, sir. Okay, okay. Her saturation is showing here 86%. Once again, you can check her saturation. Sorry, sir. 86 it is showing here. Saturation is showing 86% from the hub. Can you check once again if you are able to connect? Yes. The pulse has dropped. Okay, okay. You properly put that this one, pulse oximeter. Yes. Okay. You monitor her saturation. If anything is needed, you give intermittent oxygen. Okay. No, sir. Okay. Thank you. Thank you. So we just witnessed a live use of the Tele-ICU hub where the specialists can help junior doctors located in these peripheral ICUs. Thank you.